ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ಶಿವಕುಮಾರ್ ಟಿ.ಕೆ. ನಾನು ಶ್ರೀ ರುದ್ರೇಶ್ವರ ಪ್ರೌಢಶಾಲೆಯಲ್ಲಿ ಗಣಿತ ಶಿಕ್ಷಕನಾಗಿ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದೀನಿ. ಮಕ್ಕಳೇ, ಈ ದಿನ ನಾವು 10ನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತ್ರಿಭುಜಗಳು ಈ ಒಂದು ಅಧ್ಯಾಯವನ್ನು ಪ್ರಾರಂಭ ಮಾಡೋಣ. ಈ ಒಂದು ಅಧ್ಯಾಯದಲ್ಲಿ ನೀವು ಸಮರೂಪ ಆಕೃತಿಗಳು ಅಂದ್ರೇನು, ಸರ್ವಸಮ ಆಕೃತಿಗಳು ಅಂದ್ರೇನು, ಮತ್ತು ಅಭ್ಯಾಸ 2.1ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳನ್ನು ಈ ಒಂದು ಕ್ಲಾಸಲ್ಲಿ ಬಿಡಿಸ್ತಾ ಹೋಗೋಣ. ಈಗ ನಮಗೆ ತ್ರಿಭುಜದ ಅಂದ್ರೇನು ಅಂತ ನೀವು 8ನೇ ತರಗತಿ ಮತ್ತು 9ನೇ ತರಗತಿ ತಿಳ್ಕೊಂಡಿದ್ದೀವಿ. ಏನು ಮಕ್ಕಳ ತ್ರಿಭುಜ ಅಂದರೆ? ತ್ರಿಭುಜ ಅಂತ ಹೇಳಿದರೆ 3 ರೇಖಾಖಂಡಗಳು, ಏಕರೇಖಾಗತವಾದ 3 ರೇಖಾಖಂಡಗಳು ತಮ್ಮ ಆವೃತ್ತ ತಮ್ಮ ಅಂತ್ಯಬಿಂದುವಿನಲ್ಲಿ ಮಾತ್ರ ಸಂಧಿಸಿದಾಗ ಉಂಟಾಗ್ತಕ್ಕಂಥ ಆವೃತ್ತ ಆಕೃತಿಯನ್ನು ನಾವು ತ್ರಿಭುಜ ಅಂತ ಕರಿತೀವಿ. ಅಥವಾ 3 ಬಾಹುಗಳಿಂದ ಆವೃತವಾಗಿರ್ತಕ್ಕಂಥ ಆಕೃತಿಯನ್ನು ನಾವೇನಂತ ಕರಿತೀವಿ? ತ್ರಿಭುಜ ಅಂತ ಕರಿತೀವಿ. ಇದು ತ್ರಿಭುಜಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಡೆಫಿನಿಷನ್. ಈ ತ್ರಿಭುಜ ಅಂದ್ರೇನು ಮತ್ತು ತ್ರಿಭುಜದ ಅಂಶಗಳು ಯಾವ್ಯಾವು ಅಂತ ನೀವು 8 ಮತ್ತು 9ನೇ ತರಗತಿಯಲ್ಲಿ ತಿಳ್ಕೊಂಡಿದ್ದೀರಿ. ಈಗ ನಾವು ಸಮರೂಪ ಆಕೃತಿಗಳು ಅಂದ್ರೆ ಏನು ಅಂತ ನೋಡೋಣ. ಸಮರೂಪ ಆಕೃತಿಗಳು ನಾವು ನಿತ್ಯ ಜೀವನದಲ್ಲಿ ಸಮರೂಪ ಆಕೃತಿಗಳನ್ನು ಎಲ್ಲಿ ಕಾಣ್ತೀವಿ ನೋಡಿ. ಸಮರೂಪ ಆಕೃತಿ ಹೆಸರೇ ಇರುತ್ತೆ. ಸಮರೂಪ ಅಂತ ಹೇಳಿದ್ರೆ ಒಂದೇ ರೂಪ ಇರತಕ್ಕಂಥ ಆಕೃತಿಗಳು, ಇವುಗಳನ್ನು ನಾವೇನಂತ ಕರಿತೀವಿ? ಸಮರೂಪ ಆಕೃತಿಗಳು ಅಂತ ಕರಿತೀವಿ. ಇಲ್ಲಿ ಒಂದೇ ರೂಪ ಇರ್ತಕ್ಕಂಥ ಮತ್ತು ಆಕಾರದಲ್ಲಿ ಬೇರೆ ಬೇರೆ ಗಾತ್ರ ಇರ್ತಕ್ಕಂಥ ಆಕೃತಿಗಳನ್ನು ನಾವು ನಿತ್ಯ ಜೀವನದಲ್ಲಿ ಕಾಣ್ತೀವಿ ಮಕ್ಕಳು. ನೋಡಿ, ಒಂದೇ ರೂಪ ಅದರ ಬೇರೆ ಬೇರೆ ಗಾತ್ರ ಇರ್ತಕ್ಕಂಥ ಆಕೃತಿಗಳು ನಮ್ಗೆ ಎಲ್ಲಿ ಕಾಣ್ತವೆ ನೋಡಿ. ಒಂದು ವಾಲಿಬಾಲ್ ಇದೆ, ದೊಡ್ಡದಾದ ಒಂದು ವಾಲಿಬಾಲ್ ಇರುತ್ತೆ, ಹೌದಾ? ಇದು ಒಂದು ವಾಲಿಬಾಲ್. ಅದೇ ರೀತಿ ಒಂದು ಕ್ರಿಕೆಟ್ ಬಾಲ್, ಹೌದಾ? ಇವೆರಡೂ ಕೂಡ ಆಕಾರದಲ್ಲಿ ಒಂದೇ ಇದ್ದಾವೆ, ಅದರ ಗಾತ್ರದಲ್ಲಿ ಏನಾಗಿದ್ದಾವೆ? ಬದಲಾವಣೆ ಆಗಿದೆ. ಅದೇ ರೀತಿ ಒಂದು ತಾಜ್ ಮಹಲ್ದು ಒಂದು ದೊಡ್ಡ ಫೋಟೋ ಇರ್ಬೋದು, ಹೌದಾ? ಇನ್ನೊಂದು ಚಿಕ್ಕ ಫೋಟೋ ಇರ್ಬೋದು, ಅದೇ ರೀತಿ ಒಂದು ಚಿಕ್ಕ ಫೋಟೋ ಇರ್ಬೋದು. ಅದೇ ರೀತಿ ಒಬ್ಬ ವ್ಯಕ್ತಿಯ ಒಂದು ಫೋಟೋ ಇರ್ಬೋದು, ಇನ್ನೊಂದು ಸ್ಟ್ಯಾಂಪ್ ಸೈಜ್ ಫೋಟೋ ಇರ್ಬೋದು, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಒಂದು ಸ್ಟ್ಯಾಂಪ್ ಸೈಜ್ ಫೋಟೋ. ಇವುಗಳನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಸಮರೂಪ ಆಕೃತಿಗಳು ಅಂತ ಕರಿತೀವಿ. ಈಗ ಸಮರೂಪ ಆಕೃತಿ ಅಂದ್ರೆ ಏನು ಅಂತ ಗೊತ್ತಾಯ್ತಲ್ಲ? ಸಮರೂಪ ಆಕೃತಿ ಅಂತ ಹೇಳಿದ್ರೆ ಒಂದೇ ಆಕಾರ ಬೇರೆ ಬೇರೆ ಗಾತ್ರ, ಒಂದೇ ಆಕಾರ ಮತ್ತು ಬೇರೆ ಬೇರೆ ಗಾತ್ರ ಇರ್ತಕ್ಕಂಥ 2 ಆಕೃತಿಗಳಿಗೆ ನಾವು ಸಮರೂಪ ಆಕೃತಿಗಳು ಅಂತ ಕರಿತೀವಿ. ನೋಡಿ, ಒಂದು 100 ರೂಪಾಯಿ ನೋಟ್ ಇರುತ್ತೆ, ಇನ್ನೊಂದು 10 ರೂಪಾಯಿ ನೋಟ್ ಇರುತ್ತೆ. ಆಕಾರದಲ್ಲಿ ಎರಡೂ ಕೂಡ ಏನಾಗಿರ್ತವೆ? ಒಂದೇ ಇರುತ್ತೆ, ಬಟ್ ಗಾತ್ರದಲ್ಲಿ ಬೇರೆ ಬೇರೆ ಇರುತ್ತೆ. ಇವುಗಳನ್ನು ನಾವು ಸಮರೂಪ ಆಕೃತಿಗಳು ಅಂತ ಕರಿತೀವಿ. ಇದೇ ರೀತಿ ಸರ್ವಸಮ ಆಕೃತಿಗಳು, ಸರ್ವಸಮ ಆಕೃತಿಗಳು ಅಂತ ಹೇಳಿ ಸರ್ವಸಮ ಆಕೃತಿಗಳು. ನೀವು ಸರ್ವಸಮತೆ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀರಿ 8ನೇ ಕ್ಲಾಸಲ್ಲಿ, ಓಕೆನಾ? ಈಗ ಸರ್ವಸಮ ಆಕೃತಿ ಅಂತ ಹೇಳಿದರೆ ಆಕಾರ ಮತ್ತು ಗಾತ್ರ ಒಂದೇ ಆಗಿದ್ರೆ ಅದನ್ನು ನಾವು ಸರ್ವಸಮ ಆಕೃತಿಗಳು ಅಂತ ಕರಿತೀವಿ. ಒಂದೇ ಆಕಾರ ಮತ್ತು, ಹೌದಾ, ಒಂದೇ ಗಾತ್ರ, ಒಂದೇ ಆಕಾರ ಮತ್ತು ಗಾತ್ರ ಇರ್ತಕ್ಕಂಥ ಆಕೃತಿಗಳಿಗೆ ನಾವೇನಂತ ಕರಿತೀವಿ? ಸರ್ವಸಮ ಆಕೃತಿಗಳು ಅಂತ ಕರಿತೀವಿ. ಇಲ್ಲಿ ಸರ್ವಸಮ ಆಕೃತಿಗಳು ನಮಗೆ ನಮ್ಮ ನಿತ್ಯ ಜೀವನದಲ್ಲಿ ಇದೇ ರೀತಿ ಸರ್ವಸಮ ಆಕೃತಿಗಳು ಹೇಗೆ ಸಿಗುತ್ತೆ ಅಂದರೆ ನೋಡಿ, 100 ರೂಪಾಯಿದು 2 ನೋಟ್ ಸೇಮ್ ಇರುತ್ತೆ ನೋಡಿ. ಇದು 100 ರೂಪಾಯಿ ನೋಟ್ ಇರುತ್ತೆ, ಹೌದಾ? ಇನ್ನೊಂದು ಕೂಡ ಒಂದು 100 ರೂಪಾಯಿ ನೋಟ್ ಇರುತ್ತೆ, ಹೌದಾ? ಇವೆರಡನ್ನ ಏನಂತ ಕರಿತೀವಿ ನಾವು? ಸರ್ವಸಮ ಆಕೃತಿಗಳು ಅಂತ ಕರಿತೀವಿ. ಅಂದರೆ ಒಂದ್ರ ಮೇಲೆ ಒಂದೊಂದು ಇಟ್ಟಾಗ ಅವೇನಾಗ್ತವೆ? ಒಂದಕ್ಕೊಂದು ಐಕ್ಯ ಆಗಬೇಕು, ಆ ರೀತಿ ಅವನ್ನ ನಾವು ಸರ್ವಸಮ ಆಕೃತಿಗಳು ಅಂತ ಕರಿತೀವಿ. ಅದೇ ರೀತಿ ಒಂದೇ ಸೈಜಿನ ಲೋಟಗಳಿರ್ಬೋದು, ಒಂದೇ ಸೈಜಿನ ತಟ್ಟೆಗಳಿರ್ಬೋದು. ಇವುಗಳೆಲ್ಲವನ್ನು ಕೂಡ ನಾವೇನಂತ ಕರಿತೀವಿ? ಸರ್ವಸಮ ಆಕೃತಿಗಳು ಅಂತ ಕರಿತೀವಿ. ನಿತ್ಯ ಜೀವನದಲ್ಲಿ ಅಥವಾ ನಿಮ್ಮ ಟೆಕ್ಸ್ಟ್ ಬುಕ್, 2 ಮ್ಯಾಥಮೆಟಿಕ್ಸ್ನ 2 ಟೆಕ್ಸ್ಟ್ ಬುಕ್ಗಳು
ಅವೆಲ್ಲ ಸರ್ವಸಮ ಆಕೃತಿಗಳು ಆಗ್ತವೆ. ಸೊ ನಿತ್ಯ ಜೀವನದಲ್ಲಿ ಇಂಥ ಹಲವಾರು ಆಕೃತಿಗಳನ್ನು ನಾವು ನೋಡಿದ್ದೀವಿ. ಸೊ ಸರ್ವಸಮ ಆಕೃತಿ ಅಂದರೆ ಒಂದೇ ಆಕಾರ ಮತ್ತು ಗಾತ್ರ. ಸಮರೂಪ ಅಂತ ಹೇಳಿದರೆ ಒಂದೇ ಆಕಾರ ಮತ್ತು ಬೇರೆ ಬೇರೆ ಗಾತ್ರ ಇರ್ತಕ್ಕಂಥ ಆಕೃತಿಗಳು. ಸೊ ಇವು ನಮ್ಮ ನಿತ್ಯ ಜೀವನದಲ್ಲಿ ಸಿಗ್ತಕ್ಕಂಥ ಕೆಲವೊಂದು ಉದಾಹರಣೆಗಳಿಗೆ ಆಗುತ್ತೆ. ಸೊ ಈಗ ನಾವು ಬಹುಭುಜಾಕೃತಿಗಳಿಗೆ ಸಂಬಂಧಪಟ್ಟ ಹಾಗೆ ಸಮರೂಪ ಆಕೃತಿಗಳು ಯಾವ್ಯಾವು ಮತ್ತು ಸರ್ವಸಮ ಆಕೃತಿಗಳು ಯಾವ್ಯಾವು ಅಂತ ನೋಡೋಣ. ಸೊ ಮೊದಲು ಸಮರೂಪ ಆಕೃತಿಗಳು. ಸಮರೂಪ ಆಕೃತಿಗಳು ಅಥವಾ ಸಮರೂಪ ಬಹುಭುಜಾಕೃತಿಗಳು ನಮ್ಮ ಗಣಿತೀಯ ಭಾಷೆಯಲ್ಲಿ ಸೊ ಈ ರೀತಿ ಸಮರೂಪ ಆಕೃತಿಗಳನ್ನು ನಾವು ಹೇಗೆ ಕಾಣ್ತೀವಿ, ಹೇಗೆ ಕಾಣ್ತೀವಿ. ಸೊ ಈಗ ನೋಡಿ, ಒಂದೇ ಆಕಾರ ಮತ್ತು ಬೇರೆ ಬೇರೆ ಗಾತ್ರ ಅಂತ ಹೇಳಿದೆ ನಾನು. ಸೊ ಒಂದೇ ಆಕಾರ ಬೇರೆ ಬೇರೆ ಗಾತ್ರ ಅಂತ ಹೇಳಿದರೆ ನಮಗೆ ಹೇಗೆ ಸಿಗುತ್ತೆ? ಉದಾಹರಣೆ ಕೊಡ್ತೀರಾ ನೀವು? ಎಸ್, ಎರಡು ವೃತ್ತಗಳು ಅಂದರೆ ಬೇರೆ ಬೇರೆ ತ್ರಿಜ್ಯ ಇರ್ತಕ್ಕಂಥ ಎರಡು ವೃತ್ತಗಳು. ನೋಡಿ, ಇದೊಂದು ವೃತ್ತ ಇದೆ ಹೌದಾ? ಸೊ ಇದು ಒಂದು 2 ಸೆಂಟಿಮೀಟರ್ ತ್ರಿಜ್ಯ ಇರ್ತಕ್ಕಂಥ ಒಂದು ವೃತ್ತ ಇದೆ ಹೌದಾ? ಸೊ ಎ ಕೇಂದ್ರ ಬಿಂದು ಇರ್ತಕ್ಕಂಥ ವೃತ್ತ. ಸೊ ಇನ್ನೊಂದು 1.5 ಸೆಂಟಿಮೀಟರ್ ಇರ್ತಕ್ಕಂಥ ಇನ್ನೊಂದು ವೃತ್ತ ಹೌದಾ? ಸೊ ಇದು 1 ಸೆಂಟಿಮೀಟರ್ ಇರ್ತಕ್ಕಂಥ ಇನ್ನೊಂದು ವೃತ್ತ ಆಯಿತಾ? ಓಕೆ. ಸೊ ಇದು ಬಿ ಕೇಂದ್ರ ಇರ್ತಕ್ಕಂಥ ವೃತ್ತ. ನೋಡಿ, ಇವೆರಡೂ ಕೂಡ ಏನಾಗಿದೆ, ಒಂದು ಆಕಾರದಲ್ಲಿ ಆಕಾರ ಒಂದೇ ಇದೆ ಹೌದಾ? ಸೊ ಎರಡು ವೃತ್ತಗಳ ಆಕಾರ ಒಂದೇ ಇದೆ, ಅದರ ಗಾತ್ರ ಏನಾಗಿದೆ, ಬೇರೆ ಬೇರೆ ಆಗಿದೆ. ಸೊ ಇಲ್ಲಿ ನಾವು ಗಾತ್ರವನ್ನು ಬೇರೆ ಬೇರೆ ಮಾಡಲಿಕ್ಕೆ ನಾವಿಲ್ಲಿ ಏನು ಬಳಸಿದ್ವಿ, ನಾವು ತ್ರಿಜ್ಯ ಹೌದಾ? ಅದು ತ್ರಿಜ್ಯ ಜಾಸ್ತಿ ಇದೆ, ಇದು ತ್ರಿಜ್ಯ ಕಡಿಮೆ ಇದೆ. ಬಟ್ ಈ ವೃತ್ತ ಏನಾಗಿದೆ ಅಂದರೆ ಒಂದೇ ಆಕಾರ ಇದೆ, ಆದರೆ ಬೇರೆ ಬೇರೆ ಗಾತ್ರ ಇದೆ. ಸೊ ಅದೇ ರೀತಿ ನಾವು ಚೌಕಗಳು ಹೌದಾ? ಎರಡು ಚೌಕ ತಗೊಂಡೆ ಆಯಿತಾ? ನೋಡಿ, ಇದು 2 ಸೆಂಟಿಮೀಟರ್ ಉದ್ದ ಮತ್ತು ಅಗಲಗಳನ್ನು ಹೊಂದಿರತಕ್ಕಂಥ ಒಂದು ABCD ಚೌಕ ಇದೆ. ಸೊ ಇನ್ನೊಂದು 5 ಸೆಂಟಿಮೀಟರ್ ಅಗಲ ಮತ್ತು 5 ಸೆಂಟಿಮೀಟರ್ ಉದ್ದ ಇರತಕ್ಕಂಥ ಇನ್ನೊಂದು ನಾವು ಚೌಕ ತಗೊಂಡ್ರೆ ಆಯಿತಾ? ನೋಡಿ, ಇದನ್ನು ನಾನು PQRS ಅಂತ ಹೇಳ್ತೀನಿ. ಸೊ ಇಲ್ಲಿ ಏನಾಗಿದೆ, ಎರಡು ನೋಡ್ಲಿಕ್ಕೆ ಒಂದೇ ಆಕಾರ ಇದೆ, ಆಕಾರ ಒಂದೇ ಇದೆ, ಅದರ ಗಾತ್ರ ಬೇರೆ ಬೇರೆ ಇದೆ ಹೌದಾ? ಸೊ ಎಲ್ಲ ಭಾವ 5 ಸೆಂಟಿಮೀಟರ್ ಬರುತ್ತೆ. ಸೊ ಇದು 5 ಸೆಂಟಿಮೀಟರ್ ಬರುತ್ತೆ, ಇದು 5 ಸೆಂಟಿಮೀಟರ್ ಬರುತ್ತೆ, ಇಲ್ಲಿ 2 ಸೆಂಟಿಮೀಟರ್ ಬರುತ್ತೆ, 2 ಸೆಂಟಿಮೀಟರ್ ಬರುತ್ತೆ, 2 ಸೆಂಟಿಮೀಟರ್ ಬರುತ್ತೆ. ಸೊ ಆಕಾರ ಏನಾಗಿದೆ, ಒಂದೇ ಆಗಿದೆ, ಅದರ ಗಾತ್ರ ಏನಾಗಿದೆ, ಬೇರೆ ಬೇರೆ ಆಗಿದೆ ಹೌದಾ? ಸೊ ಈಗ ನಾನು ವೃತ್ತ ಆಯಿತು, ಅದೇ ರೀತಿ ವರ್ಗ ಆಯಿತು, ನೆಕ್ಸ್ಟ್ ತ್ರಿಭುಜ ತಗೊಳ್ತೀನಿ. ಸೊ ತ್ರಿಭುಜ ನೋಡಿ, ಇದೊಂದು ಸಮಬಾಹು ತ್ರಿಭುಜ ಬರ್ಕೊಳ್ತಿದ್ದೀನಿ ಹೌದಾ? ಸೊ ಇಲ್ಲಿ ಎಲ್ಲ ಬಾಹು 5 ಸೆಂಟಿಮೀಟರ್ ಇದೆ ಅಂತ ಹೇಳಿದರೆ, ಸೊ ಇದು ABC ಸಮಬಾಹು ತ್ರಿಭುಜ, ಎಲ್ಲ ಬಾಹು ಕೂಡ 5 ಸೆಂಟಿಮೀಟರ್ ಇದೆ. ಸೊ ಇನ್ನೊಂದು ಇದು ಕೂಡ ಒಂದು ಸಮಬಾಹು ತ್ರಿಭುಜನೇ ಹೌದಾ? ಇದರಲ್ಲಿ ಏನಾಗಿದೆ, ಬಾಹುಗಳ ಅಳತೆ 2 ಸೆಂಟಿಮೀಟರ್ ಇದೆ ಹೌದಾ? ಸೊ ಇದು PQR ಸಮಬಾಹು ತ್ರಿಭುಜ, ಎಲ್ಲ ಬಾಹು ಕೂಡ 2 ಸೆಂಟಿಮೀಟರ್. ಸೊ ಇಲ್ಲಿ ಬಾಹುಗಳ ಅಳತೆ ಚೇಂಜ್ ಆಗಿದೆ ಹೌದಾ? ಸೊ ನಾವು ಇನ್ನೇನಂತ ಕರಿತೀವಿ, ನಾವು ಇಂಥವು ಸಮರೂಪ ತ್ರಿಭುಜಗಳು ಅಂತ ಕರಿತೀವಿ ಹೌದಾ? ಸೊ ಇದು ಏನಾಗಿದೆ, ಆಕಾರ ಒಂದೇ ಇದೆ, ಅದರ ಗಾತ್ರ ಏನಾಗಿದೆ, ಬೇರೆ ಬೇರೆ ಇದೆ, ಸಮರೂಪ ತ್ರಿಭುಜಗಳು. ಸೊ ಇವೆರಡು ಸಮರೂಪ ವೃತ್ತಗಳು, ಇವೆರಡು ಸಮರೂಪ ಚೌಕಗಳು ಅಥವಾ ವರ್ಗಗಳು. ಸೊ ಈ ರೀತಿ ಒಂದೇ ಆಕಾರ ಹೌದಾ ಮತ್ತು ಬೇರೆ ಬೇರೆ ಗಾತ್ರ ಇದೆ, ಬೇರೆ ಬೇರೆ ಗಾತ್ರ ಇರ್ತಕ್ಕಂಥ ಬಹುಭುಜಾಕೃತಿಗಳು ನಾವೇನಂತ ಕರಿತೀವಿ, ಸಮರೂಪ ಬಹುಭುಜಾಕೃತಿಗಳು ಅಂತ ಕರಿತೀವಿ. ಸೊ ಇದೇ ರೀತಿ ಸಮರೂಪ ಆಕೃತಿಗಳಿಗೆ ನೀವು ಇನ್ನೂ ಹಲವಾರು ಉದಾಹರಣೆ ಕೊಡ್ಬೋದು. ಆಯತ ತಗೋಬೋದು ಹೌದಾ? ಬೇರೆ ಬೇರೆ ಅಳತೆ ಇರ್ತಕ್ಕಂಥ ಆಯತ. ಸೊ ಆಯತ ನೋಡಲಿಕ್ಕೆ ಒಂದೇ ಆಕಾರ ಇರುತ್ತೆ, ಆದರೆ ಅದರ ಗಾತ್ರ ಏನಾಗಿರುತ್ತೆ, ಬೇರೆ ಬೇರೆ ಗಾತ್ರ ಇರ್ತಕ್ಕಂಥ ಆಯತಗಳನ್ನು ನಾವು ತಗೋಬೋದು. ಸೊ ಇವುಗಳಿಗೆ ನಾವೇನಂತ ಕರಿತೀವಿ, ಸಮರೂಪ ಆಕೃತಿಗಳು ಅಂತ ಕರಿತೀವಿ. ಸೊ ಹಾಗಾದರೆ ಮಕ್ಕಳೇ, ಸಮರೂಪ ಬಹುಭುಜಾಕೃತಿ ಅಂದರೆ ಏನು ಅಂತ ಹೇಳಿದರೆ ಒಂದೇ ಆಕಾರ ಮತ್ತು ಆದರೆ ಬೇರೆ ಬೇರೆ ಗಾತ್ರ ಇರ್ತಕ್ಕಂಥ ಬಹುಭುಜಾಕೃತಿಗಳಿಗೆ ನಾವೇನಂತ ಕರಿತೀವಿ, ಸಮರೂಪ ಆಕೃತಿಗಳು ಅಥವಾ ಬಹುಭುಜಾಕೃತಿಗಳು ಅಂತ ಕರಿತೀವಿ. ಸೊ ಇದು ಸಮರೂಪ ಆಕೃತಿಗಳಿಗೆ ಸಂಬಂಧಪಟ್ಟ. ಸೊ ಈಗ
ಅದೇ ರೀತಿ ನಾವು ಈಗ ಸಮರೂಪ ಸರ್ವಸಮ ಆಕೃತಿಗಳು ಅಥವಾ ಸರ್ವಸಮ ಬಹುಭುಜಾಕೃತಿಗಳು ನೋಡೋದಾದರೆ ಸರ್ವಸಮ ಆಕೃತಿಗಳು. ಸರ್ವಸಮ ಬಹುಭುಜಾಕೃತಿ ಅಂತ ಹೇಳಿದರೆ ನಾನು ಹೇಳಿದ್ದೀನಿ ಒಂದೇ ಆಕಾರ ಮತ್ತು ಒಂದೇ ಗಾತ್ರ. ಹೌದಾ? ಗಾತ್ರನೂ ಒಂದೇ ಇರುತ್ತೆ, ಆಕಾರನೂ ಒಂದೇ ಇರುತ್ತೆ. ಸೊ ಇವುಗಳಿಗೆ ಏನು ಎಕ್ಸಾಂಪಲ್ ಕೊಡ್ಬೋದು ನಾವು ಅಂತ ಹೇಳಿದರೆ ಒಂದೇ ತ್ರಿಜ್ಯ ಇರತಕ್ಕಂಥ ಎರಡು ವೃತ್ತಗಳು. ಹೌದಾ? ಸೊ ಒಂದೇ ತ್ರಿಜ್ಯ ಇರತಕ್ಕಂಥ ಎರಡು ವೃತ್ತಗಳು. ಸೊ ಇವೆರಡು ಏನಾಗಿರುತ್ತೆ ಅಂತ ಹೇಳಿದರೆ ಸರ್ವಸಮ ಆಕೃತಿಗಳು ಆಗುತ್ತೆ. ನೋಡಿ ಈ ಥರದ್ದು ಇದೊಂದು ವೃತ್ತ ಇದೆ ಆಯಿತಾ. ಸೊ ಇದು ಓ ಕೇಂದ್ರ ಎ ಕೇಂದ್ರ ಇರ್ತಕ್ಕಂಥ ವೃತ್ತ. ಸೊ ಇದು ತ್ರಿಜ್ಯ 2 ಸೆಂಟಿಮೀಟರ್ ಇದೆ ಅಂತ ಹೇಳ್ಕೊಂಡ್ರೆ ಇದೇ ತ್ರಿಜ್ಯದ ಅಳತೆ ಇರ್ತಕ್ಕಂಥ ಇನ್ನೊಂದು ವೃತ್ತ. ಸೊ ಇಲ್ಲಿ ಇನ್ನೊಂದು ನಾನು ವೃತ್ತ ಇರ್ತಿದ್ದೀನಿ. ಹೌದಾ? ಯಾವ ಬಿಂದುವನ್ನು ಕೇಂದ್ರವಾಗಿ ಇಟ್ಕೊಂಡು ಬಿ ಬಿಂದುವನ್ನು ಕೇಂದ್ರವಾಗಿ ಇಟ್ಕೊಂಡು. ಸೊ ಈಗ ಇದು ಕೂಡ ಎಷ್ಟಿದೆ ತ್ರಿಜ್ಯ, ಇದು ಕೂಡ 2 ಸೆಂಟಿಮೀಟರ್ ಇದೆ. ಸೊ ಇದರಲ್ಲಿ ಏನಾಗಿದೆ ಆಕಾರ ಮತ್ತು ಗಾತ್ರ ಒಂದೇ ಆಗಿದೆ. ಹೌದಾ? ಇದು ನಾನು ಈ ವೃತ್ತವನ್ನು ಇದ್ರ ಮೇಲೆ ಇಟ್ಟರೆ ಒಂದರಲ್ಲೊಂದು ಏನಾಗುತ್ತೆ ಐಕ್ಯ ಆಗುತ್ತೆ. ಸೊ ನೀವು ಸರ್ವಸಮತೆಯ ಬಗ್ಗೆ ನೀವು 8ನೇ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀರಿ. ಸೊ ಒಂದರ ಮೇಲೆ ಒಂದು ಇಟ್ಟಾಗ ಏನಾಗಬೇಕು ಅದು ಒಂದರಲ್ಲೊಂದು ಐಕ್ಯ ಆಗಬೇಕು. ಸೊ ಇವೆರಡೂ ಕೂಡ ಇಂಥ ಆಕೃತಿಗಳು ಸರ್ವಸಮ ವೃತ್ತಗಳು. ಅದೇ ರೀತಿ ಒಂದೇ ಅಳತೆ ಇರತಕ್ಕಂಥ ಎರಡು ವರ್ಗಗಳು. ಒಂದೇ ಬಾವಿನ ಅಳತೆ ಇರತಕ್ಕಂಥ ಎರಡು ವರ್ಗಗಳು. ಸೊ ಇಲ್ಲಿ ನೋಡಿ ಒಂದೇ ಬಾವಿನ ಅಳತೆ ಇರ್ತಕ್ಕಂಥ ಎರಡು ವರ್ಗ ತಗೊಂಡ್ರೆ ಸೊ ಇವುಗಳ ಅಳತೆ ಏನಾಗಿರುತ್ತೆ ಅಂದರೆ ಒಂದೇ ಇರುತ್ತೆ. ಸೊ ಇವನ್ನ ನಾವು ತಗೊಂಡ್ರೆ ಇದು ದಿಸ್ ಇಸ್ 3 ಸೆಂಟಿಮೀಟರ್ ಇದೆ, ಇದು 3 ಸೆಂಟಿಮೀಟರ್ ಇದೆ. ಸೊ ಇವೆರಡೂ ವರ್ಗಗಳನ್ನು ನಾವೆಲ್ಲ ಕರಿತೀವಿ ಸರ್ವಸಮ ವರ್ಗಗಳು, ಸರ್ವಸಮ ಚೌಕಗಳು ಅಂತ ಕರಿತೀವಿ. ಸೊ ಅದೇ ರೀತಿ ಒಂದೇ ಆಯತ ಇರಬೇಕು, ಒಂದೇ ಉದ್ದ ಮತ್ತು ಒಂದೇ ಅಳತೆ ಇರತಕ್ಕಂಥ ಎರಡು ಆಯತಗಳು ತಗೊಂಡ್ರೆ ಅವು ಕೂಡ ಯಾವ್ದಕ್ಕೆ ಉದಾಹರಣೆ ಆಗುತ್ತೆ ನಮಗೆ ಸರ್ವಸಮ ಆಕೃತಿಗಳಿಗೆ ಉದಾಹರಣೆ ಆಗುತ್ತೆ. ಸೊ ಈಗ ನಿಮಗೆ ಇವೆರಡು ನಡುವಿನ ವ್ಯತ್ಯಾಸಗಳು ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಸಮರೂಪ ಆಕೃತಿ ಅಂದ್ರೇನು, ಸರ್ವಸಮ ಆಕೃತಿಗಳು ಅಂದ್ರೇನು. ಸಮರೂಪ ಅಂತ ಹೇಳಿದರೆ ಒಂದೇ ಆಕಾರ ಅದರ ಬೇರೆ ಬೇರೆ ಗಾತ್ರ. ಸರ್ವಸಮ ಆಕೃತಿಗಳು ಅಂತ ಹೇಳಿದರೆ ಒಂದೇ ಆಕಾರ ಮತ್ತು ಒಂದೇ ಗಾತ್ರ. ಸೊ ಇದು ಸಮರೂಪ ಮತ್ತು ಸರ್ವಸಮ ಬಹುಭುಜಾಕೃತಿಗಳಿಗೆ ಸಂಬಂಧಪಟ್ಟಾಗ. ಈಗ ನೆಕ್ಸ್ಟು ನಾವು ಯಾವುದೇ ಎರಡು ಬಹುಭುಜಾಕೃತಿಗಳು ಸಮರೂಪಿಗಳಾಗಿರಬೇಕು ಅಂತ ಹೇಳಿದರೆ ನಮಗೆ ಏನು ನಿಬಂಧನೆ ಇರಬೇಕು ಅಂತ ತಿಳ್ಕೊಳ್ಳೋಣ. ಸೊ ನಾವು ಸಮರೂಪ ಆಕೃತಿಗಳು ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಸಮರೂಪ ಆಕೃತಿಗಳು ಅಂತ ಹೇಳಿದರೆ ಒಂದೇ ಆಕಾರ ಮತ್ತು ಬೇರೆ ಬೇರೆ ಗಾತ್ರ ಇರ್ತಕ್ಕಂಥದ್ದು. ಸೊ ಈ ರೀತಿ ಯಾವುದೇ ಎರಡು ಬಹುಭುಜಾಕೃತಿಗಳು ಸಮರೂಪವಾಗಿರಬೇಕು ಅಂತ ಹೇಳಿದರೆ ಇರ್ತಕ್ಕಂಥ ನಿಬಂಧನೆ ಏನು ಅಂತ ಹೇಳಿದರೆ, ಸೊ ಒಂದೇ ನಿಬಂಧನೆ ಏನಾಗಿರಬೇಕು ಅಂತ ಹೇಳಿದರೆ ಅವುಗಳ ಅನುರೂಪ ಕೋನಗಳು ಸಮವಾಗಿರಬೇಕು. ಹೌದಾ? ಅವುಗಳ ಅನುರೂಪ ಕೋನಗಳು ಸಮವಾಗಿರಬೇಕು. ಮೊದಲನೇ ಕಂಡೀಷನ್. ಸೊ ಎರಡನೇ ಕಂಡೀಷನ್ ಏನು ಅಂತ ಹೇಳಿದ್ರೆ ಇದು ನಿಬಂಧನೆಗಳು. ಸಮರೂಪ ಆಗಿರಬೇಕು, ಯಾವುದೇ ಬಹುಭುಜಾಕೃತಿಗಳು ಸಮರೂಪ ಆಗಿರಬೇಕು ಅಂದರೆ ನಮಗೆ ಇರ್ತಕ್ಕಂಥ ನಿಬಂಧನೆಗಳು. ಸೊ ಎರಡನೇ ಕಂಡೀಷನ್ ಏನು ಅಂತ ಹೇಳಿದ್ರೆ ಅವುಗಳ ಬಾಹುಗಳು ಸಮಾನುಪಾತದಲ್ಲಿರಬೇಕು. ಅಂದರೆ ಅನುರೂಪ ಅನುರೂಪ ಕೋನಗಳು ಸಮವಾಗಿರಬೇಕು, ಅನುರೂಪ ಬಾಹುಗಳು ಏನಾಗಿರಬೇಕು ಅಂದರೆ ಸಮಾನುಪಾತದಲ್ಲಿರಬೇಕು. ಸೊ ಎರಡನೇ ಕಂಡೀಷನ್ನು ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರಬೇಕು. ಹೌದಾ? ಸೊ ಇದು ನಿಮಗೆ ಮಲ್ಟಿಪಲ್ ಚಾಯ್ಸಲ್ಲೆಲ್ಲ ಕೇಳ್ತಿರ್ತಾರೆ ಈ ಕಂಡೀಷನ್ಸು. ಯಾವುದೇ ಎರಡು ಬಹುಭುಜಾಕೃತಿಗಳು ಸಮರೂಪ ಇರಬೇಕು ಅಂತ ಹೇಳಿದರೆ ನಮಗೆ ಎರಡು ನಿಬಂಧನೆಗಳು ಅವಶ್ಯಕ. ಒಂದು, ಅವುಗಳ ಅನುರೂಪ ಕೋನಗಳು ಸಮನಾಗಿರಬೇಕು. ಎರಡನೇ ಕಂಡೀಷನ್ ಏನು ಅಂತ ಹೇಳಿದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರಬೇಕು. ಸೊ ಈಗ ಯಾವಾಗ ನಮಗೆ ಈ ಬಹುಭುಜಾಕೃತಿಗಳು ಸಮರೂಪ ಇರ್ತವೆ ಅಂತ ಹೇಳಿದರೆ ಇವೆರಡು ಕಂಡೀಷನ್ ಇದ್ದಾಗ ಮಾತ್ರ. ಇದಕ್ಕೆ ಒಂದು ಉದಾಹರಣೆಯನ್ನು ತಗೊಂಡ
ಮಕ್ಕಳೇ, ಈಗ ನಾವು ಈ ಎರಡು ಬಹುಭುಜಾಕೃತಿಗಳನ್ನು ಇವು ಸಮರೂಪಿಗಳೇ ಅಥವಾ ಅಲ್ಲವೇ ಅಂತ ನಾವು ಚೆಕ್ ಮಾಡಬೇಕು. ಸೊ ಇವೆರಡೂ ಇವೆರಡೂ ಚತುರ್ಭುಜಗಳು ಸಮರೂಪಿಗಳೇ ಇಲ್ವೇ ಅಂತ ಚೆಕ್ ಮಾಡಬೇಕು ಅಂದರೆ ನಮಗೆ ಏನಾಗಿರಬೇಕು, ಅವು ಇವೆರಡು ನಿಬಂಧನೆಗಳನ್ನು ಫುಲ್ಫಿಲ್ ಮಾಡಬೇಕು. ಯಾವೆರಡು ನಿಬಂಧನೆಗಳು? ಇಲ್ಲಿ ಈ ಎರಡು ಚತುರ್ಭುಜ ಏನಿದೆ ABCD ಮತ್ತು PQRS, ಇವುಗಳ ಅನುರೂಪ ಕೋನಗಳು ಸಮನಾಗಿರಬೇಕು, ಒಂದನೇ ಕಂಡೀಷನ್ನು. ಮತ್ತು ಎರಡನೇ ಕಂಡೀಷನ್ ಏನು ಅಂತ ಹೇಳಿದ್ರೆ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರಬೇಕು. ಸೊ ಆಗಿದ್ದಾಗ ಮಾತ್ರ ನಾವೇನಂತ ಕರಿಬೋದು, ಈ ABCD ಚತುರ್ಭುಜ PQRS ಚತುರ್ಭುಜ ಇವೆರಡೂ ಕೂಡ ಸಮರೂಪಿ ಚತುರ್ಭುಜಗಳು ಅಂತ ಹೇಳ್ಬೋದು. ಸೊ ಈಗ ನಾವು ಮೊದಲನೇ ನಿಬಂಧನೆ ನೋಡೋಣ. ಸೊ ಮೊದಲನೇ ನಿಬಂಧನೆ ಏನು? ಅವುಗಳ ಅನುರೂಪ ಕೋನಗಳು ಸಮನಾಗಿರಬೇಕು. ಹೌದಾ? ಅಂದರೆ ABCD ಚತುರ್ಭುಜ ಮತ್ತು PQRS ಚತುರ್ಭುಜದ ಅನುರೂಪ ಕೋನಗಳು ಪರಸ್ಪರ ಸಮನಾಗಿರಬೇಕು. ಸೊ ಈಗ ನಿಮಗೆ ಗೊತ್ತಿದೆ ಅನುರೂಪ ಕೋನಗಳಂದ್ರೆ ಏನು ಅಂತ ಗೊತ್ತಿದೆ. ಸೊ ಈಗ ಇಲ್ಲಿ A ಕೋನಕ್ಕೆ ಅನುರೂಪ ಯಾವ ಕೋನ ಬರುತ್ತೆ? P ಕೋನ ಬರುತ್ತೆ. ನೋಡಿ, Aಗೆ ಅನುರೂಪ P ಕೋನ. ಸೊ ಏನು ಕೂಡ 3 ಡಿಗ್ರಿ ಇದೆ, Pನೂ ಕೂಡ 3 ಡಿಗ್ರಿ ಇರೋದ್ರಿಂದ ಕೋನ A = ಕೋನ P ಆಗಿದೆ. ನೆಕ್ಸ್ಟು B ಕೋನಕ್ಕೆ ಅನುರೂಪ ಯಾವ್ದು ಬರುತ್ತೆ? Q ಕೋನ ಬರುತ್ತೆ. B = Q. ಸೊ ಇದು ಕೂಡ ಇವೆರಡೂ ಕೂಡ ಎಷ್ಟಿದೆ? 105 ಡಿಗ್ರಿ ಇದೆ. ಸೊ ಇದು 100 ಡಿಗ್ರಿ ಇದೆ, ಇವೆರಡೂ ಕೂಡ 105 ಡಿಗ್ರಿ ಇದೆ. ಅದೇ ರೀತಿ C ಕೋನಕ್ಕೆ ಅನುರೂಪ ಕೋನ ಯಾವುದು? R ಕೋನ. ಸೊ ಕೋನ C = ಕೋನ R. ಎಷ್ಟು ಡಿಗ್ರಿ ಇದೆ ಕೋನ ಇದು? 70 ಡಿಗ್ರಿ ಇದೆ. ಅದೇ ರೀತಿ D ಕೋನಕ್ಕೆ ಅನುರೂಪ ಕೋನ ಯಾವುದು? S ಕೋನ. ಕೋನ D = ಕೋನ S. ಸೊ ಇದು ಎಷ್ಟು ಡಿಗ್ರಿ ಇದೆ? 75 ಡಿಗ್ರಿ ಇದೆ. ಸೊ ಇಲ್ಲಿ ಏನಾಗಿದೆ, ಈ ಎರಡು ಚತುರ್ಭುಜಗಳ ಅನುರೂಪ ಕೋನಗಳು ಪರಸ್ಪರ ಸಮನಾಗಿದ್ದಾವೆ. ಸೊ ABCD ಚತುರ್ಭುಜದ ಕೋನಗಳು ಮತ್ತು PQRS ಚತುರ್ಭುಜದ ಅನುರೂಪ ಕೋನಗಳು ಪರಸ್ಪರ ಸಮನಾಗಿದ್ದಾವೆ. ಸೊ ನಮ್ಮದು ಮೊದಲನೇ ನಿಬಂಧನೆ ಅಲ್ಲಿಗೆ ಫುಲ್ಫಿಲ್ ಆಯಿತು. ಸೊ ಈಗ ಎರಡನೇ ನಿಬಂಧನೆ ನೋಡಬೇಕು. ಎರಡನೇ ನಿಬಂಧನೆ ಏನಿದೆ? ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರಬೇಕು. ಹಾಗಾದರೆ AB ಬಾಹುವಿಗೆ ಅನುರೂಪ ಬಾಹು ಯಾವುದು? S. ಮಕ್ಕಳೇ, AB ಬಾಹುವಿಗೆ ಅನುರೂಪ ಬಾಹು ಯಾವುದು? PQ. ಅದೇ ರೀತಿ AD ಬಾಹುವಿಗೆ ಅನುರೂಪ ಯಾವುದು? PS. BC ಬಾಹುವಿಗೆ ಅನುರೂಪ ಯಾವುದು? PQ. ಮತ್ತು DC ಬಾಹುವಿಗೆ ಅನುರೂಪ ಬಾಹು ಯಾವುದು? SR. ಸೊ ಅನುರೂಪ ಬಾಹುಗಳು ಮತ್ತು ಕೋನಗಳನ್ನು ಗುರುತು ಮಾಡೋದು ಹೇಗೆ ಅಂತ ನಾವು 8ನೇ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ, ಹೌದಾ? ಸೊ ಈಗ ಈ ಅನುರೂಪ ಬಾಹುಗಳ ಅನುಪಾತಗಳು ಸಮನಾಗಿರಬೇಕು ಅಂತ ಹೇಳ್ತಾರೆ. ಅನುಪಾತ ಅಂತ ಹೇಳಿದ್ರೆ AB/PQ, ಹೌದಾ? ನೆಕ್ಸ್ಟ್ BC/QR, ಆಮೇಲೆ DC/SR ಮತ್ತು AD/PS. ಇವುಗಳು ಈಕ್ವಲ್ ಆಗಿರಬೇಕು ಅಂತ ಹೇಳ್ತಾರೆ. ಸೊ ಈಗ ಇವುಗಳ ಸಮಾನುಪಾತ ನಾವು ಚೆಕ್ ಮಾಡ್ತೀವಿ. AB/PQ ನೋಡಿ, AB ಎಷ್ಟಿದೆ? AB 1.5 ಸೆಂಟಿಮೀಟರ್ ಇದೆ, ಹೌದಾ? ಹಾಗಾದರೆ PQ ಎಷ್ಟಿದೆ? 3 ಇದೆ, ಹೌದಾ? ಇದನ್ನು ಡಿವೈಡ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ? 1/2 ಬರುತ್ತೆ, ಆಯಿತಾ? BC ಎಷ್ಟಿದೆ? BC 2.5 ಇದೆ. QR ಎಷ್ಟಿದೆ? 5 ಇದೆ. ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದ್ರೆ 1/2 ಬರುತ್ತೆ. ಅದೇ ರೀತಿ DC ಎಷ್ಟಿದೆ? 2.4 ಇದೆ. ಸೊ ಇದು 2.8 ಇದೆ. ನಮಗೆ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಷ್ಟು ಬರುತ್ತೆ? 1/2 ಬರುತ್ತೆ. ಅದೇ ರೀತಿ AD 2.1 ಇದೆ. ಇದು 4.2 ಇದೆ. ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಕೂಡ ಏನು ಬರುತ್ತೆ? ನಮಗೆ 1/2 ಬರುತ್ತೆ. ಅಂದರೆ ಈ ಅನುಪಾತಗಳು ಏನಾಗಿದ್ದಾವೆ ಅಂತ ಹೇಳಿದರೆ ಒಂದು ಸ್ಥಿರಾಂಕಗಳಾಗಿದ್ದಾವೆ. ಅಂದರೆ ಈ ಅನುರೂಪ ಬಾಹುಗಳು ಏನಾಗಿದ್ದಾವೆ? ಸಮ ಅನುಪಾತದಲ್ಲಿದ್ದಾವೆ. ಇವುಗಳ ಅನುಪಾತ ಎಲ್ಲ ವ್ಯಾಲ್ಯೂ ಒಂದೇ ಬಂದಿರೋದ್ರಿಂದ ನಾವೇನಂತ ಹೇಳ್ಬೋದು? ಇವುಗಳನ್ನ ಬಾಹುಗಳು ಸಮಾನುಪಾತದಲ್ಲಿದ್ದಾವೆ ಅಂತ ಹೇಳ್ಬೋದು. ಅಂದರೆ AB/PQ = BC/QR DC/SR AD/PS ಆಗಿದೆ. ಸೊ ಅದರಿಂದ ನಾವೇನಂತ ಹೇಳ್ಬೋದು? ಇವೆರಡು ಚತುರ್ಭುಜಗಳು ಸಮರೂಪಿಗಳು ಅಂತ ಹೇಳ್ಬೋದು, ಹೌದಾ? ಸೊ ಸಮರೂಪಿಗಳಾಗಲಿಕ್ಕೆ ಇರ್ತಕ್ಕಂಥ ಎರಡು ನಿಬಂಧನೆಗಳನ್ನು ಇವು ಪೂರೈಸಿದ್ದಾವೆ. ಒಂದೇನಾಗಿದ್ದಾವೆ? ಎಲ್ಲ ಅನುರೂಪ ಕೋನಗಳು ಸಮನಾಗಿದ್ದಾವೆ. ಎರಡನೇದು ಅನುರೂಪ ಬಾಹುಗಳು ಏನಾಗಿದ್ದಾವೆ? ಸಮಾನುಪಾತದಲ್ಲಿರೋದ್ರಿಂದ ನಾವು ಈ ಎರಡು ಚತುರ್ಭುಜಗಳನ್ನ ಏನಂತ ಕರಿಬೋದು? ಸಮರೂಪ ಚತುರ್ಭುಜಗಳು, ಸಮರೂಪಿಗಳು ಅಂತ ಕರಿಬೋದು.
ಈಗ ಮುಂದಿನ ಉದಾಹರಣೆಯನ್ನು ನೋಡೋಣ. ಈಗ ಎರಡನೇ ಉದಾಹರಣೆಯಲ್ಲಿ ನಮಗೇನಿದೆ, ಒಂದು ವರ್ಗ ಮತ್ತು ಒಂದು ಆಯತ ಇದೆ. ಸೊ ನಾವು ಈ ವರ್ಗ ಮತ್ತು ಆಯತ ಇವೆರಡು ಸಮರೂಪಿಗಳೇ ಅಂತ ಚೆಕ್ ಮಾಡಬೇಕು, ಹೌದಾ? ಸೊ ಸಮರೂಪಿಗಳಾಗಿರ್ಬೇಕಾದ್ರೆ ಹೇಳಿದ್ದೀನಿ ನಾನು, ಇವೆರಡು ಕಂಡೀಷನ್ಗಳನ್ನು ಫುಲ್ಫಿಲ್ ಮಾಡಬೇಕು. ಸೊ ಇಲ್ಲಿ ನಮಗೆ ಮೊದಲನೇದು ಅನುರೂಪ ಕೋನಗಳು ಸಮನಾಗಿರಬೇಕು. ನಿಮಗೆ ಗೊತ್ತಿದೆ, ಸೊ ಇದು ವರ್ಗ, ಇದು ಆಯತ. ಸೊ ವರ್ಗ ಮತ್ತು ಆಯತ ಎರಡರಲ್ಲೂ ಕೂಡ ಏನಾಗಿರುತ್ತೆ ಅಂತ ಹೇಳಿದರೆ ಎಲ್ಲ ಕೋನಗಳು 90 ಡಿಗ್ರಿ ಸಮನಾಗಿರ್ತವೆ. ಸೊ ಮೊದಲನೇದೇನು ನನಗೆ ಸಮಸ್ಯೆ ಇಲ್ಲ. ಸೊ ಒಂದನೇ ಕಂಡೀಷನ್ನಲ್ಲಿ ಕೋನ ಎ, ಇಲ್ಲಿ ಎ ಅನುರೂಪ ಯಾವುದು? ಪಿ ಇದೆ, ಹೌದಾ? ಎರಡನೇದು ಬಿ ಕೋನಕ್ಕೆ ಅನುರೂಪ ಯಾವುದು? ಬಿ ಕೋನಕ್ಕೆ ಕ್ಯೂ ಕೋನ, ಮತ್ತು ಸಿ ಕೋನಕ್ಕೆ ಆರ್ ಕೋನ ಅನುರೂಪವಾಗಿದೆ, ಮತ್ತು ಎಸ್ ಕೋನಕ್ಕೆ ಡಿ ಕೋನ ಅನುರೂಪವಾಗಿದೆ. ಸೊ ಡಿಗೆ ಎಸ್ ಸಮ ಇದೆ. ಸೊ ಇವೆಲ್ಲವೂ ಕೂಡ ಎಷ್ಟಿದ್ದಾವೆ? 90 ಡಿಗ್ರಿ ಇದೆ. ಸೊ ಒಂದು ವರ್ಗದ ಅಥವಾ ಒಂದು ಆಯತದ ಎಲ್ಲ ಕೋನಗಳು 90 ಡಿಗ್ರಿ ಇರೋದ್ರಿಂದ ನಮಗೆ ಇದೇನು ಸಮಸ್ಯೆ ಇಲ್ಲ. ಮೊದಲನೇ ನಿಬಂಧನೆ ನಮಗೆ ಪೂರೈಸಿದ್ದೀವಿ. ಈಗ ಎರಡನೇ ನಿಬಂಧನೆ ಅನುರೂಪ ಬಾಹುಗಳ ಸಮಾನುಪಾತದಲ್ಲಿರಬೇಕು. ಸೊ ಅನುರೂಪ ಬಾಹುಗಳು ಸಮಾನುಪಾತನ ನೋಡಿ ಚೌಕ ಆಗಿರೋದ್ರಿಂದ ಚೌಕದಲ್ಲಿ ಎಲ್ಲ ಬಾಹುಗಳು ಸಮನಾಗಿರ್ತವೆ. ಆದರೆ ಆಯತದಲ್ಲಿ ಅಭಿಮುಖ ಬಾಹುಗಳು ಮಾತ್ರ ಸಮ ಇರ್ತವೆ, ಹೌದಾ? ಸೊ ಇಲ್ಲಿ ಒಂದು ಎ ಬಿ ಇದೆ. ಎ ಬಿಗೆ ಅನುರೂಪ ಯಾವುದು? ಎ ಬಿಗೆ ಪಿ ಕ್ಯೂ ಅನುರೂಪ. ಎ ಬಿ ಬೈ ಪಿ ಕ್ಯೂ ಎಷ್ಟಿದೆ ನೋಡಿ? 3/3.5, ಹೌದಾ? ಸೊ ಅದೇ ರೀತಿ ಬಿ ಸಿಗೆ ಅನುರೂಪ ಯಾವುದು ಬರುತ್ತೆ? ಆರ್ ಕ್ಯೂ ಬರುತ್ತೆ. ಸೊ ಇದು ಮಾತ್ರ ಸೇಮ್ ಇದೆ, 3/3 ಇದೆ, ಹೌದಾ? ನೆಕ್ಸ್ಟು ಎ ಡಿಗೆ ಅನುರೂಪ ಯಾವುದು ಬರುತ್ತೆ? ಎಸ್ ಪಿ ಬರುತ್ತೆ. ಸೊ ಇದು ಕೂಡ 3/3 ಬರುತ್ತೆ. ನಂತರ ಡಿ ಸಿಗೆ ಅನುರೂಪ ಯಾವುದು ಬರುತ್ತೆ? ಎಸ್ ಆರ್ ಬರುತ್ತೆ. ಇದು ಕೂಡ 3/3.5 ಬರುತ್ತೆ. ನೋಡಿ ಇಲ್ಲಿ ಬಾಹುಗಳ ಅನುಪಾತ ಸಮನಾಗಿಲ್ಲ. ನೋಡಿ ಇಲ್ಲಿ 3/3.5 ಇದೆ, ಇಲ್ಲಿ 3/3 ಇದೆ, ಹೌದಾ? ಸೊ ಅದರಿಂದ ನಾವೇನಂತ ಹೇಳ್ಬೋದು? ಈ ಬಾಹುಗಳು ಸಮಾನುಪಾತದಲ್ಲಿಲ್ಲ ಅಂತ ಹೇಳ್ಬೋದು. ಸೊ ಎ ಬಿ ಬೈ ಪಿ ಕ್ಯೂ ಈಸ್ ನಾಟ್ ಈಕ್ವಲ್ ಟು ಬಿ ಸಿ ಬೈ ಆರ್ ಕ್ಯೂ ಈಸ್ ನಾಟ್ ಈಕ್ವಲ್ ಟು ಎ ಡಿ ಬೈ ಎಸ್ ಪಿ ಈಸ್ ನಾಟ್ ಈಕ್ವಲ್ ಟು ಡಿ ಸಿ ಬೈ ಎಸ್ ಆರ್ ಅಂತ ಹೇಳ್ಬೋದು. ನೋಡಿ, ನಮಗೆ ಮೊದಲನೇ ನಿಬಂಧನೆ ಏನು? ಅನುರೂಪ ಕೋನಗಳು ಸಮನಾಗಿರಬೇಕು. ಕೋನಗಳು ಸಮ ಇದ್ದಾವೆ, ಎಲ್ಲವೂ 90 ಡಿಗ್ರಿ ಇದೆ. ಆದರೆ ಎರಡನೇ ನಿಬಂಧನೆಗಳನ್ನು ಈ ವರ್ಗ ಮತ್ತು ಆಯತ ನಮಗೆ ಪೂರೈಸಿಲ್ಲ. ಅಂದರೆ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿಲ್ಲ. ಸೊ ಅದರಿಂದ ನಾವೇನಂತ ಹೇಳ್ಬೋದು? ಎ ಬಿ ಸಿ ಡಿ ವರ್ಗ ಮತ್ತು ಪಿ ಕ್ಯೂ ಆರ್ ಎಸ್ ಆಯತಗಳು ಸಮರೂಪಿಗಳಲ್ಲ, ಹೌದಾ? ಸೊ ಈಗ ಮುಂದಿನ ಒಂದು ಎಕ್ಸಾಂಪಲ್ ಅನ್ನು ನೋಡೋಣ. ಇವಾಗ ಈ ನಮ್ಮ ಮೂರನೇ ಉದಾಹರಣೆಯಲ್ಲಿ ಒಂದು ವರ್ಗ ಮತ್ತು ಒಂದು ವಜ್ರಾಕೃತಿ ತಗೊಂಡಿದ್ದೀವಿ, ಹೌದಾ? ಸೊ ಇಲ್ಲಿ ಇದು ವರ್ಗ ಆಗಿರೋದ್ರಿಂದ ನಮಗೆ ಏನಾಗಿರುತ್ತೆ? ಎಲ್ಲ ಬಾಹುಗಳು ಕೂಡ ಸಮನಾಗಿರುತ್ತೆ ವರ್ಗದಲ್ಲಿ. ಮತ್ತು ವಜ್ರಾಕೃತಿಯಲ್ಲೂ ಕೂಡ ಅಷ್ಟೇ, ಎಲ್ಲ ಬಾಹುಗಳು ಸಮನಾಗಿರುತ್ತೆ. ಸೊ ಆದರೆ ಕೋನಗಳು ಸಮ ಇಲ್ಲ ನೋಡಿ. ಸೊ ನಮಗೆ ಮೊದಲನೇ ಕಂಡೀಷನ್ ಅನುರೂಪ ಕೋನಗಳು ಸಮ ಇಲ್ಲ. ಸೊ ಇಲ್ಲಿ ವರ್ಗದಲ್ಲಿ ಎಲ್ಲ ಕೋನಗಳು 90 ಡಿಗ್ರಿ ಇರುತ್ತೆ, ಆದರೆ ವಜ್ರಾಕೃತಿನಲ್ಲಿ ಎಲ್ಲ ಕೋನಗಳು 90 ಡಿಗ್ರಿ ಇರೋದಿಲ್ಲ. ಅಲ್ಲಿ ಅಭಿಮುಖ ಕೋನಗಳು ಮಾತ್ರ ಸಮನಾಗಿರ್ತವೆ. ಸೊ ಅದರಿಂದ ಕೋನ ಎ ಈಸ್ ನಾಟ್ ಈಕ್ವಲ್ ಟು ಕೋನ ಪಿ, ಹೌದಾ? ಆರ್ ಕೋನ ಬಿ ಈಸ್ ನಾಟ್ ಈಕ್ವಲ್ ಟು ಕೋನ ಕ್ಯೂ, ಆರ್ ಕೋನ ಸಿ ಈಸ್ ನಾಟ್ ಈಕ್ವಲ್ ಟು ಕೋನ ಆರ್, ಅಥವಾ ಕೋನ ಡಿ, ಹೌದಾ, ಈಸ್ ನಾಟ್ ಈಕ್ವಲ್ ಟು ಕೋನ ಎಸ್. ಕೋನಗಳು ಸಮ ಇಲ್ಲ. ಆದರೆ ಬಾಹುಗಳು ಸಮಾನುಪಾತದಲ್ಲಿದ್ದಾರೆ. ನಮಗೆ ಎರಡನೇ ನಿಬಂಧನೆ ಏನು ಬರುತ್ತೆ? ಬಾಹುಗಳು ಸಮಾನುಪಾತದಲ್ಲಿ ಇರಬೇಕು ಅಂತ ಬರುತ್ತೆ. ನೋಡಿ, ಎ ಬಿ ಬೈ ಪಿ ಕ್ಯೂ, ಹೌದಾ? ಎ ಬಿ ಬೈ ಪಿ ಕ್ಯೂ ಅಂದರೆ ಎಷ್ಟು ಬರುತ್ತೆ ನಮಗೆ? 2.1/4.2 ಅಂದರೆ ಇದು 1/2 ಬರುತ್ತೆ, 1/2 ಬರುತ್ತೆ, ಹೌದಾ? ಸೊ ಅದೇ ರೀತಿ ಬಿ ಸಿ ಬೈ ಕ್ಯೂ ಆರ್ ಇದು ಕೂಡ ಅಷ್ಟೇ, ಇದು ಕೂಡ 1/2 ಬರುತ್ತೆ, ಹೌದಾ?
ಬಾಹುಗಳ ಅಳತೆ ಎಲ್ಲ ಸೇಮ್ ಇರೋದ್ರಿಂದ ಇಲ್ಲಿ ಸೊ ಬಾಹುಗಳ ಅನುಪಾತ ಸೇಮ್ ಇದೆ. ಸೊ ಇಲ್ಲಿ ಅದೇ ರೀತಿ ಸಿ ಡಿ ಬೈ ಎಸ್ ಆರ್ ಇದು ಕೂಡ 1/2 ಬರುತ್ತೆ. ನೆಕ್ಸ್ಟ್ ಕಂಡೀಷನ್ ಏನು, ಡಿ ಸಿ ಬೈ ಪಿ ಎಸ್ ಇದು ಕೂಡ 1/2 ಬರುತ್ತೆ. ಅಂದರೆ ಬಾಹುಗಳು ಏನಾಗಿದ್ದಾವೆ ಅಂದರೆ ಸಮಾನುಪಾತದಲ್ಲಿದ್ದಾವೆ. ಸೊ ನಾವೇನಂತ ಹೇಳ್ಬೋದು, ಎ ಬಿ ಬೈ ಪಿ ಕ್ಯೂ is equal to BC by QR is equal to CD by SR is equal to BC by PS. ಸೊ ನಮಗೆ ನೋಡಿ ಇಲ್ಲಿ ಏನಾಗಿದ್ದಾವೆ, ಬಾಹುಗಳು ಸಮಾನುಪಾತದಲ್ಲಿದ್ದಾವೆ. ಹಿಂದಿನ ಎಕ್ಸಾಂಪಲಲ್ಲಿ ಏನು ನೋಡಿದ್ವಿ ನಾವು, ಕೋನಗಳು ಸಮ ಇದ್ವು ಆದರೆ ಬಾಹುಗಳು ಸಮಾನುಪಾತದಲ್ಲಿ ಇರಲಿಲ್ಲ. ಸೊ ಈಗ ಕೋನಗಳು ಬಾಹುಗಳು ಸಮಾನುಪಾತದಲ್ಲಿದ್ದಾವೆ ಆದರೆ ಕೋನಗಳು ಪರಸ್ಪರ ಸಮ ಇಲ್ಲ, ಅನುರೂಪ ಕೋನಗಳು ಪರಸ್ಪರ ಸಮ ಇಲ್ಲ. ಸೊ ಅದರಿಂದ ನಾವೇನಂತ ಹೇಳ್ಬೋದು ಅಂದರೆ ಈ ಒಂದು ವರ್ಗ ಮತ್ತು ಈ ವಜ್ರಾಕೃತಿ ಏನಿದೆ ಸೊ ಇವೆರಡೂ ಕೂಡ ಸಮರೂಪಿಗಳಲ್ಲ. ಸೊ ಯಾವುದೇ ಬಹುಭುಜಾಕೃತಿಗಳು ಸಮರೂಪಿಯಾಗಿರಬೇಕು ಅಂತೇಳಿ ನಮಗೆ ಇವೆರಡೂ ಕಂಡೀಷನನ್ನು ಪೂರೈಸಿರಬೇಕು. ಹೌದಾ, ಮೊದಲನೇದೇನು, ಅವುಗಳ ಅನುರೂಪ ಕೋನಗಳು ಸಮ ಆಗಿರಬೇಕು ಮತ್ತು ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರಬೇಕು. ಸೊ ಇವೆರಡು ಇದನ್ನು ನೆನ್ಪಿಟ್ಕೋಬೇಕು. ಇದನ್ನು ಈ ಹೇಳಿಕೆನ, ಯಾಕೆಂದರೆ ಮಲ್ಟಿಪಲ್ ಚಾಯ್ಸಲ್ಲಿ ನಿಮಗೆ ಕೇಳ್ತಿರ್ತಾರೆ ಪರೀಕ್ಷೆಯಲ್ಲಿ. ಹೌದಾ, ಸೊ ಇವೆರಡೂ ಇದ್ದಾಗ ಮಾತ್ರ ಯಾವುದೇ ಎರಡು ಬಹುಭುಜಾಕೃತಿಗಳು ಸಮರೂಪಿಗಳಾಗಿರ್ತವೆ. ಸೊ ಈಗ ನೆಕ್ಸ್ಟು ನಾವು ಅಭ್ಯಾಸಕ್ಕೆ ಸಂಬಂಧಪಟ್ಟಂಗೆ, ಅಭ್ಯಾಸ 2.1 ಸಂಬಂಧಪಟ್ಟಾಗೆ ಕೆಲವೊಂದು ಸಮಸ್ಯೆಗಳನ್ನ ನೋಡೋಣ. ನೋಡಿ, ಮೊದಲನೇ ಪ್ರಶ್ನೆ ಈ ಥರ ಇದೆ. ಆವರಣದಲ್ಲಿ ಕೊಟ್ಟಿರುವ ಅಭ್ಯಾಸ 2.1 ಮೊದಲನೇ ಪ್ರಶ್ನೆ. ಫಸ್ಟ್ ಮೇನಲ್ಲಿ ಆವರಣದಲ್ಲಿ ಕೊಟ್ಟಿರುವ ಪದಗಳಿಂದ ಸೂಕ್ತವಾದ ಪದವನ್ನು ಆರಿಸಿ ಬಿಟ್ಟ ಪದ ತುಂಬಿರಿ. ನೋಡಿ, ಮೊದಲನೇ ಪ್ರಶ್ನೆ, ಎಲ್ಲ ವೃತ್ತಗಳು ಡ್ಯಾಶ್. ಎಲ್ಲ ವೃತ್ತಗಳು ಡ್ಯಾಶ್ ಸರ್ವಸಮ ಸಮರೂಪ. ಈಗ ಹೇಳಿ, ಎಲ್ಲ ವೃತ್ತಗಳು ಸರ್ವಸಮ ಇರ್ತವ ಸಮರೂಪಿ ಇರ್ತವ? ಎಸ್, ಸಮರೂಪಿ ಇರ್ತವೆ. ಏಕೆಂದ್ರೆ ತ್ರಿಜ್ಯ ಬೇರೆ ಬೇರೆ ಆಗುತ್ತೆ. ಎಲ್ಲ ವೃತ್ತಗಳು ಅಂತ ಕೇಳಿದ್ದಾರೆ ಇಲ್ಲಿ. ಸೊ ತ್ರಿಜ್ಯ ಬೇರೆ ಬೇರೆ ಆದಂಗೆ ನಮಗೇನಾಗುತ್ತೆ, ಅವು ಒಂದೇ ಆಕಾರ ಇದ್ರೂ ಕೂಡ ಗಾತ್ರದ ಬದಲಾವಣೆ ಆಗ್ತಾ ಹೋಗುತ್ತೆ. ಅದರಿಂದ ಎಲ್ಲ ವೃತ್ತಗಳು ಏನಾಗಿರ್ತವೆ ಅಂದರೆ ಸಮರೂಪಿಗಳಾಗಿರ್ತವೆ, ಆದರೆ ಸರ್ವಸಮ ಆಗಿರುತ್ತೆ. ಸೊ ಎರಡನೇದು, ಎಲ್ಲ ವರ್ಗಗಳು ಡ್ಯಾಶ್ ಸಮರೂಪ ಸರ್ವಸಮ. ನೋಡಿ, ಇದು ಏನು ಕೇಳಿದಾನೆ, ಎಲ್ಲ ವರ್ಗ ಅಂತ ಕೇಳಿದ್ದಾರೆ. ಸೊ ಎಲ್ಲ ವರ್ಗಗಳು ಅಂತ ಹೇಳಿದರೆ ಅವುಗಳ ಅಳತೆಗಳು ಬೇರೆ ಬೇರೆ ಆಗ್ಬೋದು. ಸೊ ಅದರಿಂದ ಅವುಗಳು ಸರ್ವಸಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಏನಾಗಿರ್ತವೆ, ಎಲ್ಲ ವರ್ಗಗಳು ಸಮರೂಪಿಗಳಾಗಿರ್ತವೆ. ನೆಕ್ಸ್ಟು ಮೂರನೇ ಪ್ರಶ್ನೆ, ಎಲ್ಲ ಡ್ಯಾಶ್ ತ್ರಿಭುಜಗಳು ಸಮರೂಪ. ಎಲ್ಲ ಡ್ಯಾಶ್ ತ್ರಿಭುಜಗಳು ಸಮರೂಪ. ಸಮದ್ವಿಬಾಹು ಮತ್ತು ಸಮಬಾಹು. ಯಾವ ತ್ರಿಭುಜಗಳು ಸಮರೂಪಿಗಳಾಗಿರ್ತವೆ? ಎಲ್ಲ ಸಮದ್ವಿಬಾಹುಗಳು ಸಮರೂಪಿಗಳಾಗಿರ್ತವೋ ಅಥವಾ ಸಮಬಾಹು ತ್ರಿಭುಜಗಳು ಸಮರೂಪಿಗಳಾಗಿರ್ತವೋ? ಎಸ್, ಯಾವ ತ್ರಿಭುಜಗಳು? ಸಮಬಾಹು ತ್ರಿಭುಜಗಳು. ಸೊ ಎಲ್ಲ ಸಮಬಾಹು ತ್ರಿಭುಜಗಳು ಕೂಡ ಏನಾಗಿರ್ತವೆ? ಸಮರೂಪಿ ತ್ರಿಭುಜಗಳಾಗಿರ್ತವೆ. ಸೊ ಸಮದ್ವಿಬಾಹು ಬರಲ್ಲ.
ಹೌದಾ, ಅಲ್ಲಿ ಬಾಹುಗಳ ಅಳತೆ ಚೇಂಜ್ ಆಗುತ್ತೆ. ಸೊ ಸಮಬಾಹು ಅಂತ ಬಂದಾಗ ಏನಾಗುತ್ತೆ, ಅದು ಒಂದೇ ಆಕಾರ ಇರುತ್ತೆ, ಅದ್ರ ಗಾತ್ರ ಬೇರೆ ಬೇರೆ ಅಂತ ಹೋಗುತ್ತೆ. ನೆಕ್ಸ್ಟು 4ನೇ ಪ್ರಶ್ನೆ ಈ ಥರ ಇದೆ. ಬಾಹುಗಳ ಸಂಖ್ಯೆ ಒಂದೇ ಇರುವ ಎರಡು ಬಹುಭುಜಾಕೃತಿಗಳು ಸಮರೂಪವಾಗಬೇಕಾದರೆ ಎ ಅದರ ಅನುರೂಪ ಕೋನಗಳು ಡ್ಯಾಶ್ ಮತ್ತು ಬಿ ಅದರ ಅನುರೂಪ ಬಾಹುಗಳು ಡ್ಯಾಶ್ ಇಲ್ಲಿ ಸಮಾನುಪಾತ. ನೋಡಿ, ಇದು ನಮಗೆ ಈಗ ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಏನು, ಬಾಹುಗಳ ಸಂಖ್ಯೆ ಒಂದೇ ಇರ್ತಕ್ಕಂಥ ಎರಡು ಬಹುಭುಜಾಕೃತಿಗಳು ಸಮ ರೂಪ ಆಗಬೇಕು ಅಂತ ಹೇಳಿದ್ರೆ ಅದರ ಅನುರೂಪ ಕೋನಗಳೇನಾಗಿರಬೇಕು, ಫಸ್ಟ್ ಸಮ ಇರಬೇಕು. ಹೌದಾ, ಕೋನಗಳು ಸಮ ಇರಬೇಕು. ಮತ್ತು ಬಾಹುಗಳು ಏನಾಗಿರಬೇಕು ಅಂತ ಹೇಳಿದ್ರೆ ಸಮಾನುಪಾತದಲ್ಲಿರಬೇಕು. ಯಾವುದೇ ಎರಡು ಬಹುಭುಜಾಕೃತಿಗಳು ಅಂದರೆ ಬಾಹುಗಳ ಸಂಖ್ಯೆ ಒಂದೇ ಇರತಕ್ಕಂಥ ಯಾವುದೇ ಎರಡು ಬಹುಭುಜಾಕೃತಿಗಳು ಸಮರೂಪಿಗಳಾಗಬೇಕು ಅಂತೇಳಿ ಇರ್ತಕ್ಕಂಥ ನಿಬಂಧನೆಗಳು. ಸೊ ಈಗ ಇನ್ನೊಂದು ಪ್ರಶ್ನೆ ಈ ಥರ ಇದೆ. ಎರಡು ವಿಭಿನ್ನ ಉದಾಹರಣೆ ಕೊಡಿ. ಹೌದಾ, ಉದಾಹರಣೆ ಕೂಡ ಕೇಳಿದ್ದಾರೆ. ವಿಭಿನ್ನವಾಗಿರ್ತಕ್ಕಂಥ ಉದಾಹರಣೆ ಕೊಡಿ. ಯಾವ ಎರಡು ಪ್ರಶ್ನೆಗಳಿಗೆ ಅಂದರೆ, ಒಂದನೇ ಪ್ರಶ್ನೆ, ಒಂದು ಜೊತೆ ಸಮರೂಪ ಆಕೃತಿಗಳು ನೆಕ್ಸ್ಟ್, ಒಂದು ಜೊತೆ ಸಮರೂಪವಲ್ಲದ ಆಕೃತಿಗಳು. ಹೌದಾ? ಸೊ ಈಗ ನೀವು ಇಲ್ಲಿ ಉದಾಹರಣೆ ಕೂಡ ಕೇಳಿದಾಗ ನಾವು ಜನರಲ್ ಎಕ್ಸಾಂಪಲ್ ಎಲ್ಲ ಕೊಡಕ್ಕೆ ಹೋಗ್ಬಾರ್ದು. ಜಾಮೆಟ್ರಿಗೆ ಸಂಬಂಧಪಟ್ಟಾಗಲೇ ಕೊಡಬೇಕು, ಬಹುಭುಜಾಕೃತಿಗಳಿಗೆ ಸಂಬಂಧಪಟ್ಟಾಗೆ. ಸೊ ಒಂದು ಜೊತೆ ಸಮರೂಪ ಆಕೃತಿಗಳು ಅಂದರೆ ಯಾವ್ದು ಬರ್ತವೆ? ಯಾವುದೇ ಎರಡು ವೃತ್ತಗಳು. ಹೌದಾ? ಸೊ ಯಾವುದೇ ಎರಡು ವೃತ್ತಗಳು ಅಥವಾ ಯಾವುದೇ ಎರಡು ವರ್ಗಗಳು ಸಮರೂಪ ಆಕೃತಿಗಳಾಗುತ್ತೆ. ನೆಕ್ಸ್ಟ್, ಸಮರೂಪವಲ್ಲದ ಆಕೃತಿಗಳು ಅಂತೇಳಿದರೆ, ಸೊ ಸಮರೂಪವಲ್ಲದ ಆಕೃತಿಗಳಿಗೆ ನಮಗೆ ಉದಾಹರಣೆ ಏನು ಬರುತ್ತೆ ಅಂದರೆ, ಸೊ ಒಂದು ತ್ರಾಪಿಜ್ಯ, ಹೌದಾ, ಒಂದು ವಜ್ರಾಕೃತಿ. ಸೊ ಅವು ಸಮರೂಪವಲ್ಲದ ಆಕೃತಿಗಳು. ಒಂದು ತ್ರಾಪಿಜ್ಯ ಮತ್ತು ಒಂದು ವಜ್ರಾಕೃತಿ, ಅದು ಒಂದು ಜೊತೆ ಸಮರೂಪವಲ್ಲದ ಆಕೃತಿಗಳಿಗೆ ಉದಾಹರಣೆ ಆಗುತ್ತೆ. ಸೊ ಈಗ ಮುಂದೆ ಇನ್ನೊಂದು ಲೆಕ್ಕ ಇದೆ. ಕೆಳಗಿನ ಚತುರ್ಭುಜಗಳು ಸಮರೂಪವೇ ಇಲ್ಲವೇ ತಿಳಿಸಿ. ನೆಕ್ಸ್ಟ್ ಪ್ರಶ್ನೆ ಈ ಥರ ಇದೆ. ಅಭ್ಯಾಸ 2.1ರಲ್ಲಿ ಕೆಳಗಿನ ಚತುರ್ಭುಜಗಳು ಸಮರೂಪವೇ ಇಲ್ಲವೇ ತಿಳಿಸಿ. ಇದು ಸಮರೂಪದ ಅಲ್ವಾ ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ
ಈ ಥರ ಇದೆ. PQRS. ಸೊ ಇಲ್ಲೆಲ್ಲ ಭಾಗಗಳ ಅಳತೆ ಕೂಡ ಏನಾಗಿದೆ ಅಂತ ಹೇಳಿದ್ರೆ 1.5 ಸೆಂಟಿಮೀಟರ್ ಇದೆ. ಸೊ ಯಾವ ಚಿತ್ರ ಇದು? ಎಸ್, ಇದೊಂದು ಸಮಾಂತರ ಚತುರ್ಭುಜ. ಸೊ ಅದೇ ರೀತಿ ಇನ್ನೊಂದು ಒಂದು ವರ್ಗ ಇದೆ. ಈ ವರ್ಗದಲ್ಲಿ ಎಲ್ಲ ಭಾಗಗಳ ಅಳತೆ ಏನಾಗಿದೆ ಅಂದರೆ 3 ಸೆಂಟಿಮೀಟರ್ ಇದೆ ಅಲ್ವಾ? ಸೊ ಇದು ABCD ವರ್ಗ. ಸೊ ಇಲ್ಲಿ 3 ಸೆಂಟಿಮೀಟರ್ ಎಲ್ಲ ಭಾಗಗಳ ಅಳತೆ ಇದೆ ಅಲ್ವಾ? ಸೊ ಇದು ಸಮರೂಪ ಅಲ್ವೇ ಅಂತ ತಿಳಿಸಿ ಅಂತ ಹೇಳಿದ್ದಾರೆ. ಸೊ ಯಾವುದೇ ಎರಡು ಬಹುಭುಜಾಕೃತಿಗಳು ಸಮರೂಪ ಅಲ್ವೇ ಅಂತ ತಿಳಿಸ್ಬೇಕಂದ್ರೆ ಏನು ಮಾಡಬೇಕು ನಾವು? ನಮಗೆ 2 ನಿಬಂಧನೆಗಳು ಪೂರೈಸಬೇಕು. ಒಂದು, ಅನುರೂಪ ಕೋನಗಳು ಸಮನಾಗಿರಬೇಕು. ಎರಡನೇದು, ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರಬೇಕು. ಸೊ ಈಗ ಫಸ್ಟು ಮೊದಲನೇ ಕಂಡೀಷನ್ ನೋಡೋಣ. ಅನುರೂಪ ಕೋನಗಳು ಸಮ ಇದ್ದಾವೋ ಇಲ್ಲವೋ ಅಂತ ನೋಡೋಣ. ನೋಡಿ, ಇದು ಸಮಾಂತರ ಚತುರ್ಭುಜ, ಇದು ವರ್ಗ. ಸೊ ವರ್ಗದಲ್ಲಿ ಇದು 90 ಡಿಗ್ರಿ ಇದೆ, ಬಟ್ ಇಲ್ಲಿ ಎ ಕೋನ 90 ಡಿಗ್ರಿ ಇಲ್ಲ. ಸೊ ಕೋನ P ಈಸ್ ನಾಟ್ ಈಕ್ವಲ್ ಟು ಕೋನ ಎ. ಕೋನಗಳು ಸಮ ಇಲ್ಲ. ಸೊ ಅದೇ ರೀತಿ Q ಕೋನ B ಕೋನಕ್ಕೆ ಸಮ ಇಲ್ಲ. ಅದೇ ರೀತಿ R ಕೋನ ಯಾವುದಕ್ಕೆ C ಕೋನಕ್ಕೆ ಸಮ ಇಲ್ಲ. ಅದೇ ರೀತಿ S ಕೋನ B ಕೋನಕ್ಕೆ ಸಮ ಇಲ್ಲ. ನೋಡಿ, ವರ್ಗದಲ್ಲಿ ಎಲ್ಲವೂ 90 ಡಿಗ್ರಿ ಇರುತ್ತೆ, ಬಟ್ ಸಮಾಂತರ ಚತುರ್ಭುಜದಲ್ಲಿ 90 ಡಿಗ್ರಿ ಇರೋದಿಲ್ಲ. ಸೊ ಅಲ್ಲಿ ಬೇರೆ ಬೇರೆ ಕೋನದ ಅಳತೆ ಇರುತ್ತೆ. ಸೊ ನಮಗೆ ಇಲ್ಲಿ ಮೊದಲನೇ ಕಂಡೀಷನ್ ಫೇಲ್ ಆಯಿತು. ಏನೋ ಅನುರೂಪ ಕೋನಗಳು ಸಮನಾಗಿಲ್ಲ. ಸೊ ಅನುರೂಪ ಕೋನಗಳು ಸಮನಾಗಿಲ್ಲ. ಅನುರೂಪ ಕೋನಗಳು ಸಮವಾಗಿಲ್ಲ. ಹೌದಾ? ಸೊ ಈಗ ಎರಡನೇದು. ಸೊ ಎರಡೂ ಇರಬೇಕು. ಹೌದಾ? ಎರಡೂ ಕಂಡೀಷನ್ ಫುಲ್ಫಿಲ್ ಆದರೂ ಮಾತ್ರ ಸಮರೂಪಿ ಆಗಿರ್ತವೆ. ಅದರಲ್ಲಿ ಒಂದಾಗಲೂ ಕೂಡ ಇರೋದಿಲ್ಲ. ಎರಡನೇದು ಭಾವಗಳ ಅನುಪಾತ ನೋಡಿ. ಸೊ PQ by AB. ಸೊ ಇದು PQ 1.5 ಇದೆ, 3 ಸೆಂಟಿಮೀಟರ್ ಇದೆ ಅಂದರೆ 1/2 ಬರುತ್ತೆ. ಸೊ ಅದೇ ರೀತಿ QR by BC. ಸೊ ಇದು ಕೂಡ 1.5/3 ಅಂತ ಹೇಳಿದ್ರೆ 1/2 ಬರುತ್ತೆ. ಸೊ ಅದೇ ರೀತಿ ನೋಡಿ, ಇದು 3 ಸೆಂಟಿಮೀಟರ್ ಇದೆ, ಇದು 1.5 ಇದೆ, ಇದು 3 ಇದೆ, 1.5 ಇದೆ. ಸೊ ಅದರಿಂದ ಬಾಹುಗಳ ಅನುಪಾತ ಏನಾಗಿದ್ದಾರೆ? ಸಮ ಇದೆ. ಹೌದಾ? ಸೊ ಇಲ್ಲಿ PQ by AB is equal to QR by BC is equal to SR by CD is equal to PS by AD. ಬಾಹುಗಳು ಸಮಾನುಪಾತದಲ್ಲಿದ್ದಾವೆ. ಸೊ ಇದು ಆದರೆ ಮೊದಲನೇ ಕಂಡೀಷನ್ ಏನಾಗಿಲ್ಲ, ಅನುರೂಪ ಕೋನಗಳು ಸಮನಾಗಿಲ್ಲ. ಇನ್ನೊಂದು ಅನುರೂಪ ಬಾಹುಗಳು ಸಮಾನುಪಾತದಲ್ಲಿದೆ. ಅನುರೂಪ ಬಾಹುಗಳು ಸಮಾನುಪಾತ. ಹೌದಾ? ಸೊ ಇಲ್ಲಿ ನಮಗೆ ಈ ಕಂಡೀಷನ್ ಇದು ಫುಲ್ಫಿಲ್ ಮಾಡದೇ ಇರೋದ್ರಿಂದ ಸೊ ಇವೆರಡು ಚತುರ್ಭುಜಗಳು ಸಮರೂಪ ಅಲ್ಲ. ನೋಡಿ, ಇಲ್ಲಿ ನಮಗೆ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿದ್ದರೂ ಕೂಡ ಅನುರೂಪ ಕೋನಗಳು ಸಮನಾಗಿಲ್ಲ. ಸೊ ಅದರಿಂದ ಚತುರ್ಭುಜಗಳು ಸಮರೂಪ ಅಲ್ಲ. ಸಮರೂಪ ಆಗಿಲ್ಲ. ಹೌದಾ? ಸೊ ಇವೆರಡೂ ಸರಿ ಇದ್ರೆ ಮಾತ್ರ ಏನೋ ಅನುರೂಪ ಕೋನಗಳು ಸಮನಾಗಿರಬೇಕು, ಮತ್ತು ಬಾಹುಗಳ ಸಮಾನುಪಾತದಲ್ಲಿದ್ದಾಗ ಮಾತ್ರ ಏನಂತ ಹೇಳ್ಬೋದು ನಾವು, ಈ ಎರಡೂ ಬಹುಭುಜಾಕೃತಿಗಳನ್ನು ಸಮರೂಪಿಗಳು ಅಂತ ಹೇಳ್ಬೋದು. ಓಕೆ ಮಕ್ಕಳೇ, ಸೊ ಈಗ ನಾವು ಬಹುಭುಜಾಕೃತಿಗಳ ಸಮರೂಪತೆ ಬಗ್ಗೆ ನಾವು ತಿಳ್ಕೊಂಡ್ವಿ ಇದುವರೆಗೆ. ಈಗ ತ್ರಿಭುಜಗಳ ಸಮರೂಪತೆ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ತ್ರಿಭುಜಗಳು ಕೂಡ ಬಹುಭುಜಾಕೃತಿಗಳೇ ಆಗಿರೋದ್ರಿಂದ ಸೊ ಇದೇ ಕಂಡೀಷನ್ ಇಲ್ಲೂ ಅಪ್ಲೈ ಆಗುತ್ತೆ. ಅಂದರೆ ಯಾವುದೇ ಎರಡು ತ್ರಿಭುಜಗಳು ಸಮರೂಪಿ ಆಗಿರಬೇಕು ಅಂತ ಹೇಳಿದರೆ ಮೊದಲನೇ ಕಂಡೀಷನ್ ಏನಾಗಿರಬೇಕು? ಅವುಗಳ ಅನುರೂಪ ಕೋನಗಳು ಸಮನಾಗಿರಬೇಕು. ಅವುಗಳ ಅನುರೂಪ ಕೋನಗಳು ಸಮನಾಗಿರಬೇಕು. ನೆಕ್ಸ್ಟ್ ಎರಡನೇ ಕಂಡೀಷನ್ ಏನು ಅಂತ ಹೇಳಿದರೆ
ಅನುರೂಪ ಬಾಹುಗಳು ಸಮಾನುಪಾತವಾಗಿರಬೇಕು. ಸೊ ಅವುಗಳ ಯಾವುದೇ ಎರಡು ತ್ರಿಭುಜಗಳಲ್ಲಿರ್ತಕ್ಕಂಥ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರಬೇಕು. ಸೊ ಹೀಗಿದ್ದಾಗ ಮಾತ್ರ ನಾವೇನಂತ ಹೇಳ್ಬೋದು, ಆ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಅಂತ ಹೇಳ್ಬೋದು. ಸೊ ಅಂದ್ರೇನು, ಇಲ್ಲಿ ಎರಡು ತ್ರಿಭುಜ ಇದೆ. ಸೊ ಎ ಬಿ ಸಿ ಒಂದು ತ್ರಿಭುಜ ಇದೆ, ಇನ್ನೊಂದು ತ್ರಿಭುಜ ಡಿ ಎಫ್ ಇದೆ ಅಂತ ತಿಳ್ಕೊಳ್ಳಿ. ಹೌದಾ? ಸೊ ಇದು ಎ ಬಿ ಸಿ ತ್ರಿಭುಜ, ಸೊ ಇದು ಡಿ ಎಫ್ ತ್ರಿಭುಜ. ಸೊ ಈ ಎ ಬಿ ಸಿ ತ್ರಿಭುಜ ಮತ್ತು ಡಿ ಎಫ್ ತ್ರಿಭುಜ ಇವೆರಡೂ ಕೂಡ ಸಮರೂಪ ಆಗಬೇಕು ಅಂತ ಹೇಳಿದರೆ ಮೊದಲನೇ ಕಂಡೀಷನ್ ಏನಾಗಿರಬೇಕು ಅಂದರೆ ಇವುಗಳ ಅನುರೂಪ ಕೋನಗಳು ಸಮ ಆಗಿರಬೇಕು. ಅಂದರೆ ಕೋನ ಎಗೆ ಕೋನ ಬಿ ಸಮ ಇರಬೇಕು, ಅದೇ ರೀತಿ ಕೋನ ಬಿಗೆ ಕೋನ ಇ ಸಮ ಇರಬೇಕು, ಕೋನ ಸಿಗೆ ಕೋನ ಎಫ್ ಸಮ ಇರಬೇಕು. ಹೌದಾ? ಸೊ ಇದು ಮೊದಲನೇ ಕಂಡೀಷನ್. ನೆಕ್ಸ್ಟ್ ಎರಡನೇದು, ಈ ಎರಡೂ ತ್ರಿಭುಜಗಳ ಅನುರೂಪ ಭಾವಗಳು ಸಮಾನುಪಾತದಲ್ಲಿರಬೇಕು. ಸೊ ಇಲ್ಲಿ ಎ ಬಿಗೆ ಅನುರೂಪ ಭಾವ ಯಾವುದು? ಎ ಬಿ ಬೈ ಡಿ ಇಸ್ ಈಕ್ವಲ್ ಟು ಡಿ ಸಿ ಬೈ ಇ ಎಫ್ ಇಸ್ ಈಕ್ವಲ್ ಟು ಎ ಸಿ ಬೈ ಡಿ ಎಫ್. ಹೀಗಿದ್ದಾಗ ಮಾತ್ರ ನಾವೇನಂತ ಹೇಳ್ಬೋದು, ಎ ಬಿ ಸಿ ತ್ರಿಭುಜ ಡಿ ಎಫ್ ತ್ರಿಭುಜಕ್ಕೆ ಏನಾಗಿ ಎರಡು ಡಿ ಎಫ್ ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಅಂತ ಹೇಳ್ಬೋದು. ಸೊ ಈಗ ನೋಡಿ, ಯಾವುದೇ ಎರಡು ತ್ರಿಭುಜಗಳಲ್ಲಿ ಹೌದಾ ಅನುರೂಪ ಕೋನಗಳು ಸಮನಾಗಿದ್ದರೆ ನಾವು ಅದನ್ನೇನಂತ ಕರಿತೀವಿ ಅಂತ ಹೇಳಿದ್ರೆ ಸಮಕೋನೀಯ ತ್ರಿಭುಜಗಳು ಅಂತ ಕರಿತೀವಿ. ಹೌದಾ? ಯಾವುದೇ ಎರಡು ತ್ರಿಭುಜಗಳು ಸಮರೂಪತೆ ಇರಬೇಕು ಅಂದರೆ ಅನುರೂಪ ಕೋನಗಳು ಸಮನಾಗಿರಲೇಬೇಕು. ಸೊ ಅನುರೂಪ ಕೋನಗಳು ಸಮನಾಗಿದ್ದರೆ ಅವನ್ನ ಸಮಕೋನೀಯ ತ್ರಿಭುಜಗಳು ಅಂತ ಕರಿತೀವಿ. ಸಮಕೋನೀಯ ತ್ರಿಭುಜಗಳು ಅಂತ ಕರಿತೀವಿ. ಹೌದಾ? ಸೊ ಈಗ ಈ ಸಮಕೋನೀಯ ತ್ರಿಭುಜಗಳಿಗೆ ಸಂಬಂಧಪಟ್ಟ ಹಾಗೆ ಗ್ರೀಕ್ನ ಖ್ಯಾತ ಗಣಿತಜ್ಞನಾಗಿರ್ತಕ್ಕಂಥ ಥೇಲ್ಸ್ ಒಂದು ಸತ್ಯಾಂಶವನ್ನು ಹೇಳ್ತಾರೆ. ಸೊ ಅದೇನು ಅಂತ ಹೇಳಿದ್ರೆ, ಯಾವುದೇ ಎರಡು ಸಮಕೋನೀಯ ತ್ರಿಭುಜಗಳಲ್ಲಿ ಯಾವುದೇ ಎರಡು ಅನುರೂಪ ಭಾವಗಳ ಅನುಪಾತ ಒಂದೇ ಆಗಿರುತ್ತೆ ಅಂತ ಹೇಳ್ತಾರೆ. ಯಾವುದೇ ಎರಡು ಸಮಕೋನೀಯ ತ್ರಿಭುಜಗಳಲ್ಲಿ ಅವುಗಳ ಅನುರೂಪ ಭಾವಗಳ ಅನುಪಾತ ಒಂದೇ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಇದನ್ನು ನಾವು ಈ ಒಂದು ನಿರೂಪಣೆಯನ್ನು ಅಂತ ಕರಿತೀವಿ ಅಂದರೆ ಥೇಲ್ಸ್ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯ ಅಂತ ಕರಿತೀವಿ. ಥೇಲ್ಸ್ ಪ್ರಮೇಯ ಅಥವಾ ಇನ್ನೊಂದು ರೀತಿಯಲ್ಲಿ ಮೂಲ ಸಮಾನುಪಾತತೆ ಪ್ರಮೇಯ. ಅಲ್ವಾ? ಸೊ ಥೇಲ್ಸ್ ಪ್ರಮೇಯ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಎರಡು ಸಮಕೋನೀಯ ತ್ರಿಭುಜಗಳಲ್ಲಿ ಯಾವುದೇ ಎರಡು ಅನುರೂಪ ಭಾವಗಳ ಅನುಪಾತ ಯಾವಾಗಲೂ ಒಂದೇ ಆಗಿರುತ್ತೆ. ಯಾವುದೇ ಎರಡು ಸಮಕೋನೀಯ ತ್ರಿಭುಜಗಳಲ್ಲಿ ಯಾವುದೇ ಎರಡು ಅನುರೂಪ ಭಾವಗಳ ಅನುಪಾತ ಒಂದೇ ಆಗಿರುತ್ತೆ ಅಂತ ಹೇಳಿ ಇದನ್ನು ನಾವು ಥೇಲ್ಸ್ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯ ಅಂತ ಕರಿತೀವಿ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಉದಾಹರಣೆಯನ್ನು ನೋಡೋಣ. ಓಕೆ ಮಕ್ಕಳೇ, ಈಗ ಇದೊಂದು ಉದಾಹರಣೆ ನೋಡೋಣ. ಕೋನ ಎಕ್ಸ್ ಎ ವೈ ಅನ್ನು ರಚಿಸಿ ಅದರ ಒಂದು ಬಾಹು ಎ ಎಕ್ಸ್ ಮೇಲೆ ಎ ಪಿ ಇಸ್ ಈಕ್ವಲ್ ಟು ಪಿ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಡಿ ಇಸ್ ಈಕ್ವಲ್ ಟು ಆರ್ ಬಿ ಆಗುವಂತೆ ಪಿ ಕ್ಯೂ ಡಿ ಆರ್ ಮತ್ತು ಬಿ ಬಿಂದುಗಳನ್ನು ಗುರುತಿಸಿ. ನೋಡಿ, ನಾನು ಕೋನ ಎಕ್ಸ್ ಎ ವೈ ಅನ್ನು ರಚನೆ ಮಾಡ್ಕೊಂಡಿದ್ದೀನಿ ಮತ್ತು ಇವೆಲ್ಲವೂ ಈಕ್ವಲ್ ಆಗೋ ರೀತಿ ಒಂದು ಬಿಂದುಗಳನ್ನ ಗುರುತು ಮಾಡ್ಕೊಂಡಿದ್ದೀನಿ. ಅಂದರೆ ಎ ಪಿ, ಪಿ ಕ್ಯೂ, ಕ್ಯೂ ಡಿ, ಕ್ಯೂ ಆರ್ ಮತ್ತು ಆರ್ ಬಿ ಆಗೋ ರೀತಿ ಈ ಪಿ ಕ್ಯೂ ಡಿ ಆರ್ ಮತ್ತು ಬಿ ಬಿಂದುಗಳನ್ನು ನಾನು ಎ ಎಕ್ಸ್ ಮೇಲೆ ಗುರುತಿಸಿದ್ದೀನಿ ಮಕ್ಕಳೇ. ಸೊ ಈಗ ನಾನು ಇಲ್ಲೇನು ಮಾಡ್ತೀನಿ ಅಂದರೆ ಎ ವೈ ಮೇಲೆ ನಾನು ಸಿ ಬಿಂದುವನ್ನು ಗುರುತು ಮಾಡ್ತೀನಿ. ಸೊ ಇಲ್ಲೆಲ್ಲೇ ಒಂದು ಸಿ ಬಿಂದುವನ್ನು ಗುರುತು ಮಾಡ್ತಿದ್ದೀನಿ. ಎ ವೈ ಮೇಲೆ ಸಿ ಬಿಂದುವನ್ನು ಗುರುತು ಮಾಡ್ತಿದ್ದೀನಿ ಮತ್ತು ಈ ಬಿ ಮತ್ತು ಸಿಯನ್ನು ಸೇರಿಸ್ತಾ ಇದ್ದೀನಿ. ಹೌದಾ? ಎ ವೈ ಮೇಲೆ ಸಿ ಬಿಂದು ಗುರುತು ಮಾಡಿ
ಬಿ ಮತ್ತು ಸಿ ಅನ್ನು ಸೇರಿಸ್ತಾ ಇದ್ದೀನಿ. ಸೊ ಅದೇ ರೀತಿ ನಾನು ಈ ಬಿ ಸಿಗೆ ಸಮಾಂತರವಾಗಿ ಡಿ ಅನ್ನು ಎಳಿತೀನಿ. ನೋಡಿ, ಇದು ಇದಕ್ಕೆ ಸಮಾಂತರ ಇರಬೇಕು ಹೌದಾ. ಈ ಬಾವಿಗೆ ನಾನು ಸಮಾಂತರ ಇರೋ ರೀತಿ ಏನು ಹೇಳ್ತಿದ್ದೀನಿ, ಡಿ ಇ ಅನ್ನು ಎಳಿತಿದ್ದೀನಿ. ಏನು ಮಾಡಿದೆ ನಾನು, ಎ ವೈ ಮೇಲೆ ಸಿ ಬಿಂದು ಗುರುತಿಸಿ ಬಿ ಸಿಯನ್ನು ಸೇರಿಸಿದೆ. ಆ ಬಿ ಸಿಗೆ ಸಮಾಂತರವಾಗಿ ಏನು ಮಾಡಿದ್ದೀನಿ ನಾನು, ಡಿ ಎಳದ್ದೀನಿ. ಈಗ ಎ ಡಿ ಬೈ ಡಿ ಬಿ ಎಷ್ಟಾಗುತ್ತೆ ಅಂತ, ಎ ಡಿ ಬೈ ಡಿ ಬಿ ಹೌದಾ. ನೋಡಿ, ಎ ಡಿ ಎಷ್ಟು ಮೂಲಮಾನ ಇದೆ, 3 ಮೂಲಮಾನ ಇದೆ ತಾನೆ, 1 2 3. ಸೊ ಎ ಡಿ 3 ಇದೆ. ಅದೇ ರೀತಿ ಡಿ ಬಿ ಎಷ್ಟಿದೆ, 2 ಮೂಲಮಾನ ಇದೆ. ಎ ಡಿ ಬೈ ಡಿ ಬಿ ಎಷ್ಟಿದೆ, 2 ಇದೆ, 3/2 ಆಗುತ್ತೆ. ಸೊ ಅದೇ ರೀತಿ ಈ ಅಳತೆನ ತೊಗೊಂಡು ನೋಡಿ. ಸೊ ಇಲ್ಲಿ ಎ ಡಿ ಎಷ್ಟಿದೆ ಅಳತೆ ಮಾಡಿ. ಸೊ ಎ ಡಿ ಎಷ್ಟಿರುತ್ತೋ ನಮಗೆ ಎ ಇ ಕೂಡ ಅಷ್ಟೇ ಇರುತ್ತೆ. ಸೊ ಎ ಡಿ ಬೈ ಇ ಸಿ ಮಾಡಿದ್ರು ಕೂಡ ಅದೆಷ್ಟು ಬರುತ್ತೆ, ನಮಗೆ 3/5 ಬರುತ್ತೆ. ಸೊ ಅದರಿಂದ ನಾವೇನಂತ ಹೇಳ್ಬೋದು, ಇವೆರಡು ಅನುಪಾತಗಳ ಸಮ ಇರೋದ್ರಿಂದ ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಡಿ ಬೈ ಇ ಸಿ ಅಂತ ಹೇಳ್ಬೋದು. ನೋಡಿ, ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ. ಸೊ ಇದು ಎ ಇ. ಸೊ ಎ ಇ ಅಳತೆ ಮಾಡಿದ್ರೆ ನಿಮಗೆ 3 ಮೂಲಮಾನ ಬರುತ್ತೆ. ದೆನ್ ಇ ಸಿ ಅಳತೆ ಮಾಡಿದರೆ ಅದು ಕೂಡ 2 ಮೂಲಮಾನ ಬರುತ್ತೆ. ಸೊ ಅದರಿಂದ ಇವೆರಡು ಅನುಪಾತಗಳು ಸೇಮ್ ಇದೆ. ಈಗ ನಾನು ಇದನ್ನು ಈ ತ್ರಿಭುಜ ತೊಗೊಂಡ್ರೆ ಎ ಬಿ ಸಿ ತ್ರಿಭುಜದಲ್ಲಿ ನೋಡಿ, ಟ್ರಯಾಂಗಲ್ ಎ ಬಿ ಸಿ ಅಲ್ವಾ, ಈ ಎ ಬಿ ಸಿ ತ್ರಿಭುಜ ತೊಗೊಂಡ್ರೆ ನಾವು ರಚನೆಯಲ್ಲಿ ಏನು ಮಾಡಿದ್ದೀವಿ ಅಂತ ಹೇಳಿದರೆ ಡಿ ಅನ್ನು ಬಿ ಸಿಗೆ ಸಮಾಂತರವಾಗಿ ಇಡ್ತೀವಿ. ಸೊ ಡಿ ಸಮಾಂತರ ಬಿ ಸಿ. ಸೊ ಡಿ ಬಿ ಸಿಗೆ ಸಮಾಂತರ ಇದೆ. ಸೊ ಡಿ ಬಿ ಸಿಗೆ ಸಮಾಂತರ ಇರುತ್ತೆ, ನಮ್ಗೆ ಏನು ಬರುತ್ತೆ, ಎ ಡಿ ಬೈ ಡಿ ಬಿ ಇದು ಸಮಾಂತರ ಇದ್ದಾಗ ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ ಆಗಿರುತ್ತೆ. ನೋಡಿ, ಟ್ರಯಾಂಗಲ್ ಎ ಬಿ ಸಿನಲ್ಲಿ ಏನಾಗಿದೆ, ಡಿ ಬಿ ಸಿಗೆ ಸಮಾಂತರ ಇದೆ. ಡಿ ಬಿ ಸಿ ಸಮಾಂತರ ಇದ್ದಾಗ ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ ಆಗುತ್ತೆ. ಅಂದರೆ ಇಲ್ಲೇನಾಗಿದೆ, ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ನಾವು ಸರಳ ರೇಖೆಯನ್ನು ಎಳೆದಾಗ ಅದು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತೆ. ನೋಡಿ, ಈಗ ನಾನು ಎ ಬಿ ಸಿ ತ್ರಿಭುಜದಲ್ಲಿ ಬಿ ಸಿ ಬಾಹುವಿಗೆ ಸಮಾಂತರವಾಗಿ ನಾನು ಡಿ ಬಾಹುವನ್ನು ಎಳೆದಾಗ ಅದು ಉಳಿದಿರ್ತಕ್ಕಂಥ 2 ಬಾಹುಗಳನ್ನು ಸಮ ಅನುಪಾತದಲ್ಲಿ ವಿಭಾಗಿಸುತ್ತೆ. ನೋಡಿ, ಈ ಬಾಹುವಿಗೆ ಸಮಾಂತರವಾಗಿ ಈ ಬಾಹು ಇರುತ್ತೆ. ಸೊ ಇಲ್ಲಿ ಉಳಿದಿರ್ತಕ್ಕಂಥ 2 ಬಾಹುಗಳು ಯಾವುದು, ಎ ಬಿ ಮತ್ತು ಎ ಸಿ, ಇವುಗಳನ್ನು ಸಮ ಅನುಪಾತದಲ್ಲಿ ವಿಭಾಗಿಸುತ್ತೆ. ಅಂದರೆ ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ ಆಗಿರುತ್ತೆ. ಸೊ ಇದನ್ನು ನಾವೇನಂತ ಕರಿತೀವಿ ಅಂದರೆ ಟೇಲ್ಸ್ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆ ಪ್ರಮೇಯ ಅಂತ ಕರಿತೀವಿ. ಸೊ ಈ ಒಂದು ಪ್ರಮೇಯಕ್ಕೆ ಸಂಬಂಧಪಟ್ಟಾಗೆ ಈ ಪ್ರಮೇಯವನ್ನು ಯಾವ ರೀತಿ ಸಾಧಿಸೋದು ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆ, ಥ್ಯಾಂಕ್ ಯು.